ಓಂ ಶಾಂತಿ. ಇವತ್ತಿನ ಮಹಾವಾಕ್ಯದಲ್ಲಿ ಬಾಬಾ ತಿಳಿಸ್ತಿದ್ದಾರೆ. ದಿನಾಂಕ 24/1/2024. मीठे बच्चे, आत्मा अभिमानी बनने की प्रैक्टिस करो तो विकारों का कैलत उड़ जाएगी, बाप की याद रहेगी, आत्मा सतो प्रधान बन जाएंगे. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಆತ್ಮಾಭಿಮಾನಿ ಆಗುವಂತಹ ಅಭ್ಯಾಸವನ್ನು ಮಾಡಿ, ಆಗ ವಿಕಾರಗಳ ವಿಚಾರ ಹಾರಿ ಹೋಗುತ್ತೆ. ತಂದೆ ನೆನಪು ಇದ್ದಾಗ, ತಂದೆಯನ್ನು ನೆನಪು ಮಾಡ್ತಾ ಹೋದಾಗ ಆತ್ಮ ಸತೋಪ್ರಧಾನ ಆಗುತ್ತೆ ಅಂತ ಬಾಬಾ ತಿಳಿಸ್ತಿದ್ದಾರೆ. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಆತ್ಮಾಭಿಮಾನಿ ಆಗುವಂತಹ ಅಭ್ಯಾಸ ಮಾಡಿ, ಆಗ ವಿಕಾರಗಳ ವಿಚಾರ ಮಾಯವಾಗುತ್ತೆ. ತಂದೆ ನೆನಪಿನಲ್ಲಿದ್ದಾಗ, ತಂದೆಯನ್ನು ನೆನಪು ಮಾಡ್ತಾ ಹೋದಾಗ ಆತ್ಮ ಸತೋಪ್ರಧಾನ ಆಗುತ್ತೆ ಅಂತ ಇವತ್ತಿನ ಮಹಾವಾಕ್ಯದಲ್ಲಿ ಬಾಬಾ ತಿಳಿಸಿದ್ದಾರೆ. ಪ್ರಶ್ನೆ, ಮನುಷ್ಯಂಕು ದುನಿಯಾ ಮೇ ಕಿಸ್ ರಾಸ್ತೆ ಕಾ ಬಿಲ್ಕುಲ್ ಪತಾ ನಹೀ ಹೈ. ಬಾಬಾ ಪ್ರಶ್ನೆಯಲ್ಲಿ ಕೇಳ್ತಿದ್ದಾರೆ, ಮನುಷ್ಯರಿಗೆ ಜಗತ್ತಿನ ಯಾವ ಒಂದು ಮಾರ್ಗ ಸಂಪೂರ್ಣವಾಗಿ ಗೊತ್ತಿಲ್ಲ. ಮನುಷ್ಯರಿಗೆ ಜಗತ್ತಿನ ಯಾವ ಒಂದು ಮಾರ್ಗ ಸಂಪೂರ್ಣವಾಗಿ ಗೊತ್ತಿಲ್ಲ. ಬಾಬಾ ಉತ್ತರದಲ್ಲಿ ತಿಳಿಸ್ತಿದ್ದಾರೆ, ಬಾಪ್ ಸೆ ಮಿಲ್ನೆ ವಹ ಜೀವನ್ ಮುಕ್ತಿ ಪ್ರಾಪ್ತ ಕರ್ನೆ ಕಿ ರಾಸ್ತೆ ಕಾ ಕಿಸ್ಕೋ ಭಿ ಪತಾ ನಹೀ ಹೈ. ಬಾಬಾ ಉತ್ತರದಲ್ಲಿ ತಿಳಿಸಿದರೆ, ಪರಮಾತ್ಮನನ್ನು ಮಿಲನ ಮಾಡುವ ಅಥವಾ ಪರಮಾತ್ಮನಿಂದ ಜೀವನ್ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಾರ್ಗ ಯಾರಿಗೂ ಸಹ ಜಗತ್ತಿನ ಮಾನವರಿಗೆ ಗೊತ್ತಿಲ್ಲ ಅಂತಾರೆ ಬಾಬಾ. ಶಿವ್ ಶಾಂತಿ ಶಾಂತಿ ಕರ್ತೆ ರಹತೆ, ಕಾನ್ಫರೆನ್ಸ್ ಕರ್ತೆ ರಹತೆ, ಜಾನ್ತೆ ನಹೀ ಕಿ ವಿಶ್ವ ಮೇ ಶಾಂತಿ ಕಬ್ ತೆ ಅವ್ರು ಕೇಸೆ ಹುವೆ. ಬಲೆ ಕೇವಲ ಏನು ಹೇಳ್ತಾರೆ, ಶಾಂತಿ ಬೇಕು ಶಾಂತಿ ಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ಸಮ್ಮೇಳನಗಳನ್ನು ಸಹ ಮಾಡ್ತಾರೆ. ಆದರೆ ಗೊತ್ತಿಲ್ಲ ವಿಶ್ವದಲ್ಲಿ ಶಾಂತಿ ಯಾವಾಗಿತ್ತು, ಹೇಗೆ ಆಗಿತ್ತು, ಹೇಗಿತ್ತು ಅನ್ನೋದು ಯಾರಿಗೂ ಸಹ ಗೊತ್ತಿಲ್ಲ. ತುಮ್ ಪೂಛ್ ಸಕ್ತೆ ಹೋ ಕಿ ಆತ್ಮ ವಿಶ್ವ ಮೇ ಶಾಂತಿ ದೇಕೆ ಹೈ. ನೀವು ಕೇಳ್ಬೋದು ಅಂತಾರೆ ಬಾಬಾ, ವಿಶ್ವದಲ್ಲಿ ಶಾಂತಿಯನ್ನು ನೋಡಿದ್ದೀರಾ? ಶಾಂತಿ ಕೇಸೆ ಹೋತಿ ಹೈ? विश्व में शांति तो बाप द्वारा स्थापन हो रही है, तुम आकर समझो. ಶಾಂತಿ ಹೇಗೆ ಸ್ಥಾಪನೆ ಆಗುತ್ತೆ, ಶಾಂತಿ ಹೇಗೆ ಸಿಗುತ್ತೆ? ವಿಶ್ವದಲ್ಲಿ ಶಾಂತಿ ಪರಮಾತ್ಮ ಬಂದು ಏನು ಮಾಡ್ತಾರೆ, ಪರಮಾತ್ಮನ ಮೂಲಕ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗುತ್ತೆ. ಆ ಶಾಂತಿಯನ್ನು ಪಡ್ಕೊಳ್ಬೇಕಂದ್ರೆ ಬಂದು ತಿಳ್ಕೊಡ್ರಿ ಅಂತ ನೀವು ಏನು ಮಾಡ್ಬೋದು, ಕೇಳ್ಬೋದು, ತಿಳಿಸ್ಕೊಡ್ಬೋದು ಅಂತ ಬಾಬಾ ತಿಳಿಸ್ತಿದ್ದಾರೆ. ಓಂ ಶಾಂತಿ. रूहानी बाप बैठ रूहानी बच्चों को समझाते हैं, पहले पहले तो यह दृष्टि पक्के करो कि हम आत्मा है. ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸಿದ್ದಾರೆ, ಮೊಟ್ಟ ಮೊದಲು ತಮ್ಮ ದೃಷ್ಟಿಯನ್ನು ಏನು ಮಾಡಿಕೊಡ್ರಿ, ಪಕ್ಕಾ ಮಾಡಿಕೊಡ್ರಿ, ನಾನು ಆತ್ಮನಾಗಿದ್ದೀನಿ ಅನ್ನೋದು. हम बाई बाई को देखते हैं, जैसे बाप कहते मैं बच्चों को आत्माओं को देखता हूँ. ಆತ್ಮ ಶರೀರಕ್ಕೆ ಅಂಗ್ರೆನ್ಸ್ ದ್ವಾರ ಸುನ್ತಿ ಹೇ ಬೋಲ್ತಿ ಹೇ. ಬಾಬಾ ಹೇಳ್ತಿದ್ದಾರೆ, ನಮ್ಮ ದೃಷ್ಟಿಯನ್ನು ಏನು ಮಾಡ್ಕೋಬೇಕು, ಪಕ್ಕಾ ಮಾಡ್ಕೋಬೇಕು. ನಾನು ಆತ್ಮನಾಗಿದ್ದೀನಿ, ನಾನು ಸಹೋದರ ಆತ್ಮ, ನನ್ನ ಎದುರುಗಡೆ ಇರುವಂಥದ್ದು ಸಹೋದರ 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 ಅಂತ ನೋಡಬೇಕು. ಹೇಗೆ ತಂದೆ ಮಕ್ಕಳನ್ನು ನೋಡುವಾಗ ಆತ್ಮಗಳ ರೂಪದಲ್ಲಿ ಏನು ಮಾಡ್ತಾರೆ, ನೋಡ್ತಾರೆ. ಆತ್ಮವು ಸಹ ಶರೀರದ ಕರ್ಮೇಂದ್ರಿಯಗಳ ಮೂಲಕ ಏನು ಮಾಡುತ್ತೆ, ಕೇಳುತ್ತೆ, ಮಾತನಾಡುತ್ತೆ. ಆತ್ಮ ಕಾ ತಖ್ತ್ ಹೈ ಭ್ರುಕುಟಿ, तो बाप आत्माओं को देखते हैं या भाई भी अपने भाई को देखते हैं, तुमको भी भाइयों को देखना है. ಬಾಬಾ ತಿಳಿಸಿದರೆ, ಆತ್ಮದ ಸಿಂಹಾಸನ ಯಾವುದು, ಭ್ರುಕುಟಿಯಾಗಿದೆ. ಭ್ರುಕುಟಿಯ ಸಿಂಹಾಸನದಲ್ಲಿ ಆತ್ಮ ಇದೆ. ನಾವೆಲ್ಲ ಆತ್ಮಗಳನ್ನು ತಂದೆ ನೋಡ್ತಾರಲ್ವ, ಅದೇ ರೀತಿ ನಾವು ಯಾರನ್ನೇ ನೋಡುವಾಗ ನಾ ಸಹೋದರ ಆತ್ಮನನ್ನು ನೋಡ್ತಾ ಇದ್ದೀನಿ ಅಂತ ಪಕ್ಕಾ ಮಾಡ್ಕೋಬೇಕು ಅಂತಾರೆ ಬಾಬಾ. पहले यह दृष्टि पक्की चाहिए, फिर क्रिमिनल कैलत बंद हो जाएगी या आदत पड़ जाएगी. ಬಾಬಾ ತಿಳಿಸಿದರೆ, ಮೊಟ್ಟ ಮೊದಲು ನಮ್ಮ ದೃಷ್ಟಿಯಲ್ಲಿ ನಾವೇನು ಮಾಡ್ಕೋಬೇಕಾಗಿದೆ, ಪಕ್ಕಾ ಮಾಡ್ಕೋಬೇಕು. ಯಾರನ್ನೇ ನೋಡುವಾಗ ನಾವೇನು ಮಾಡಬೇಕು, ಆತ್ಮ, ನಾನೊಂದು ಆತ್ಮ, ನನ್ನ ಎದುರುಗಡೆ ಇರುವಂಥದ್ದು ಒಂದು ಆತ್ಮ, ನಾವೆಲ್ಲ ಸಹೋದರ ಸಹೋದರರು. ಈ ರೀತಿ ನಾವು ನೋಡ್ತಾ ಹೋದಾಗ, ಈ ಥರ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಂಡಾಗ ವಿಕಾರದ ದೃಷ್ಟಿ, ವಿಕಾರದ ವಿಚಾರಗಳು
ಬಂದಾಗ್ಬಿಡ್ತವೆ ಅಂತಾರೆ ಬಾಬಾ. ಈ ಥರ ಅಭ್ಯಾಸವನ್ನು ಮಾಡಿಕೊಡ್ರಿ. ಆತ್ಮ ಹಿ ಸುನ್ತಿ ಹೇ, ಆತ್ಮ ಹಿ ಚುರ್ಪುರ್ ಕರ್ತೆ ಹೇ, ಯಾ ದೃಷ್ಟಿ ಪಕ್ಕೆ ಹೋನೆ ಸೆ ಅವ್ರ ಕ್ಯಾಯಲ್ ಸಬ್ ಹುಡ್ ಜಾಯೇಗಿ. ಆತ್ಮನೇ ಕೇಳುತ್ತೆ, ಆತ್ಮನೇ ಏನು ಮಾಡುತ್ತೆ, ಮಾತನಾಡುತ್ತೆ, ಆತ್ಮನೇ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುತ್ತೆ. ಹಾಗಾಗಿ ಆತ್ಮ 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 ಅನ್ನೋ ದೃಷ್ಟಿಯನ್ನು ಪಕ್ಕಾ ಮಾಡ್ಕೋಬೇಕು. ಆಗ ಎಲ್ಲ ಅಸತ್ಯ ವಿಕಾರದ ದೃಷ್ಟಿ ಎಲ್ಲ ಮಾಯವಾಗುತ್ತೆ ಅಂತಾರೆ ಬಾಬಾ. ಯಹ ನಂಬರ್ 1 ಸಬ್ಜೆಕ್ಟ್, ಇದೇ ಮೊಟ್ಟ ಮೊದಲನೇ ನಂಬರ್ 1 ಸಬ್ಜೆಕ್ಟ್ ಅಂತಾರೆ ಬಾಬಾ. ಯಾವುದು? ಆತ್ಮದ ಪಾಠ. ಆತ್ಮ ಎಂಬುದನ್ನು ಪಕ್ಕಾ ಮಾಡ್ಕೋಬೇಕು. ಇಸ್ಮೇ ದೈವಿ ಗುಣ ಭಿ ಆಟೋಮೆಟಿಕ್ಲಿ ಧಾರಣ ಹೋತೆ रहेगी. ಯಾವಾಗ ಆತ್ಮ ಅಂತ ಪಕ್ಕಾ ಮಾಡ್ಕೊಳ್ತಾ ಹೋಗ್ತೀವಿ, ಆಗ ಆತ್ಮದ ಗುಣಗಳು ಅಥವಾ ದೈವಿ ಗುಣಗಳು ಆಟೋಮೆಟಿಕ್ಲಿ ಏನಾಗ್ತವೆ, ಎಲ್ಲ ಧಾರಣೆ ಆಗ್ತವೆ ಅಂತಾರೆ ಬಾಬಾ. कर्मेंद्रिय चलायमाना देहाभिमान में आने से ही होती है. देही अभिमानी बनने का बहुत कोशिश करो तो तुम्हारे ताकत आएगी. ಬಾಬಾ ತಿಳಿಸಿದರೆ ಕರ್ಮೇಂದ್ರಿಯಗಳು ಚಂಚಲಾಗೋದು ಯಾವಾಗ? ದೇಹಾಭಿಮಾನದಲ್ಲಿ ಬಂದಾಗ ಕರ್ಮೇಂದ್ರಿಯಗಳಲ್ಲಿ ಏನಾಗುತ್ತೆ, ಚಂಚಲತೆ ಬಂದ್ಬಿಡುತ್ತೆ, ಚಂಚಲತೆ ಆಗ್ಬಿಡ್ತವೆ. ಅದಕ್ಕೆ ದೇಹಿ ಅಭಿಮಾನಿ ಆಗುವಂತಹ ಏನು ಮಾಡ್ರಿ, ಪರಿಶ್ರಮ ಬೇಡ್ರಿ ಅಂತಾರೆ ಬಾಬಾ. ಹಾಗೆ ಎಷ್ಟೆಚ್ಚು ನೀವು ದೇಹಿ ಅಭಿಮಾನಿ ಆಗ್ತಾ ಹೋಗ್ತಿರೋ ಆಗ ಆತ್ಮನಲ್ಲಿ ಶಕ್ತಿ ಬರುತ್ತೆ. ಸರ್ವಶಕ್ತಿಮಾನ್ ಬಾಪ್ ಕಿ ತಾಕತ್ ಸೇ ಹಿ ಆತ್ಮ ಸತೋ ಪ್ರಧಾನ್ बनती है. बाप तो है ही सतो प्रधान. तो पहले यह दृष्टि पक्के हो तब समझी कि हम ಆತ್ಮ ಅಭಿಮಾನಿ है. ಬಾಬಾ ಹೇಳ್ತಾರೆ, ತಿಳಿಸಿದರೆ ಸರ್ವಶಕ್ತಿವಂತ ತಂದೆಯಿಂದ ಶಕ್ತಿ ಸಿಗುತ್ತೆ. ಆ ಶಕ್ತಿಯಿಂದ ತಾವು ಆತ್ಮಗಳು ಸತೋ ಪ್ರಧಾನರಾಗ್ತಾರೆ. ಏಕೆಂದರೆ ಪರಮಾತ್ಮ ಸದಾಕಾಲ ಏನಿರ್ತಾರೆ, ಸತೋ ಪ್ರಧಾನರಾಗಿರ್ತಾರೆ. ಮೊಟ್ಟ ಮೊದಲು ಈ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಡ್ರಿ, ತಿಳ್ಕೊಡ್ರಿ. ನಾನು ಆತ್ಮಾಭಿಮಾನಿಯಾಗಿದ್ದೀನಿ, ನಾನು ಆತ್ಮನಾಗಿದ್ದೀನಿ ಅಂತ ಅಭ್ಯಾಸ ಮಾಡ್ಕೋಬೇಕು. आत्माभिमानी और देहाभिमान में रात दिन का फर्क है. हम आत्माओं का अब वापस घर जाना है. आत्माभिमानी बनने से ही आत्मा पवित्र सतो प्रधान बनेगी. यह प्रैक्टिस करने से विकारी कैलत उड़ जाएगी. ಬಾಬಾ ಹೇಳ್ತಾರೆ, ದೇಹಿ ಅಭಿಮಾನ, ಆತ್ಮಾಭಿಮಾನ ಮತ್ತು ದೇಹಾಭಿಮಾನದಲ್ಲಿ ಏನಿದೆ, ಹಗಲು ರಾತ್ರಿ ಅಷ್ಟು ವ್ಯತ್ಯಾಸ ಇದೆ ಅಂತಾರೆ ಬಾಬಾ. ದೇಹದ ಅಭಿಮಾನದಲ್ಲಿ ಬಂದಾಗ ನಾವೇನಾಗ್ತೀವಿ, ತಮೋ ಪ್ರಧಾನಿಗಳಾಗ್ತೀವಿ. ದೇಹಿ ಅಭಿಮಾನಿ ಆದಾಗ ಆತ್ಮ ಸತೋ ಪ್ರಧಾನ ಆಗುತ್ತೆ. ಅದಕ್ಕೆ ನಾವೆಲ್ಲ ಆತ್ಮಗಳೀಗ ವಾಪಸ್ ಮನೆಗೆ ಹೋಗಬೇಕು. ಅದಕ್ಕೆ ಆತ್ಮಾಭಿಮಾನಿ ಆಗುವಂಥ ಅಭ್ಯಾಸದಿಂದ, ಆತ್ಮಾಭಿಮಾನಿ ಆಗೋದ್ರಿಂದ ಆತ್ಮ ಸತೋ ಪ್ರಧಾನ ಆಗುತ್ತೆ. ಅದಕ್ಕಾಗಿ ಪ್ರಾಕ್ಟೀಸನ್ನು ಮಾಡೋದ್ರಿಂದ ನಾನು ಆತ್ಮನಾಗಿದ್ದೇನೆ, ನಾನು ಆತ್ಮಾಭಿಮಾನಿಯಾಗಿದ್ದೇನೆ, ನಾನು ಆತ್ಮನಾಗಿದ್ದೇನೆ. ಅನ್ಯರನ್ನು ನೋಡುವಾಗ ಸಹೋದರ ಆತ್ಮನನ್ನು ನೋಡ್ತಿದ್ದೀನಿ, ಸಹೋದರ ಆತ್ಮನೊಂದಿಗೆ ನಾನು ಮಾತನಾಡ್ತಿದ್ದೀನಿ. ಈ ಥರ ಅಭ್ಯಾಸವನ್ನು ಮಾಡೋದ್ರಿಂದ ವಿಕಾರಿಯ ದೃಷ್ಟಿಯಲ್ಲಿ ಏನಾಗುತ್ತೆ, ವಿಚಾರಗಳು ಮಾಯವಾಗ್ತವೆ ಅಂತಾರೆ ಬಾಬಾ. ಮನುಷ್ಯ ಕಹತೆ ಹೇ ಧರತಿ ಕೆ ಸಿತಾರೆ ಹೇ, ಬರೋಬರ್ ಹಮ್ ಆತ್ಮ ಸಿತಾರ ಹೇ, ಯ ಶರೀರ ಮಿಲಾ ಹೇ ಕರ್ಮ ಕರ್ನ ಕೇಳಿ. ಮನುಷ್ಯರೆಲ್ಲ ಹೇಳ್ತಾರಲ್ಲ, ಭೂಮಿಯ ನಕ್ಷತ್ರಗಳು, ಧರಣಿಯ ನಕ್ಷತ್ರಗಳು ಅಂತ ಹೇಳಿ. ಅಂದರೆ ಅವಶ್ಯವಾಗಿ ನಾವೆಲ್ಲ ಆತ್ಮಗಳೇನಾಗಿದ್ದೀವಿ, ನಕ್ಷತ್ರದ ಸ್ವರೂಪ, ನಕ್ಷತ್ರಗಳು. ಈ ನಕ್ಷತ್ರ ಸ್ವರೂಪದಂತೆ ನಾವು ಆತ್ಮಗಳಿಗೆ ಶರೀರ ಸಿಕ್ಕಿದೆ ಕರ್ಮವನ್ನು ಮಾಡಲಿಕ್ಕಾಗಿ. अब हम तमो प्रधान बने हैं, फिर हमको सतो प्रधान बनना है. बाप को आना भी पुरुषोत्तम संगम पर है. ऐसा कभी नहीं कहेंगे कि क्राइस्ट के शरीर में आते हैं. ಈಗ ನಾವೆಲ್ಲ ಆತ್ಮಗಳೇನಾಗಿದ್ದೀವಿ, ತಮೋ ಪ್ರಧಾನಿಗಳಾಗಿದ್ದೀವಿ. ನಾವು ಪುನಃ ಮತ್ತೆ ಸತೋ ಪ್ರಧಾನರಾಗಬೇಕು. ಅದಕ್ಕೆ ತಂದೆ ಬರಬೇಕಾಗುತ್ತೆ ಪುರುಷೋತ್ತಮ ಸಂಗಮಯುಗದಲ್ಲಿ ನಮ್ಮನ್ನು ಸತೋ ಪ್ರಧಾನರನ್ನಾಗಿ ಮಾಡಲಿಕ್ಕೆ. ಎಂದಿಗೂ ಈ ರೀತಿ ಹೇಳೋದಿಲ್ಲ, ನಾನು ಕ್ರೈಸ್ತರ ಶರೀರದಲ್ಲಿ ಬರ್ತೀನಿ ಅಂತ ಹೇಳಿ. ವ ಆತೆ ಹೇ ರಜೋ ಪ್ರಧಾನ ಮೇ ಹೇ कोई बुद्ध वह कृष्ण के तन में भगवान आए, यह तो हो ना सके. वह आते हैं एक बार है और आते हैं पुरानी दुनिया में नई दुनिया ಸ್ಥಾಪನ करने. ಬಾಬಾ ತಿಳಿಸ್ತಾ ಇದ್ದಾರೆ, ಅವರೆಲ್ಲ ಬರೋದು ಯಾವಾಗ, ಕ್ರೈಸ್ತ ಬೌದ್ಧ ಅವರೆಲ್ಲ ಯಾವಾಗ, ರಜೋ ಪ್ರಧಾನದಲ್ಲಿ ಅಂತಾರೆ ಬಾಬಾ. ಎಂದಿಗೂ ಬಾಬಾ ಹೇಳೋದಿಲ್ಲ, ಪರಮಾತ್ಮ ಹೇಳೋದಿಲ್ಲ ನಾನು ಕ್ರೈಸ್ತರ ತನುವಿನಲ್ಲಿ ಬರ್ತೀನಿ ಅಂತ. ಬರಲಿಕ್ಕೂ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಪರಮಾತ್ಮ ಬರೋದು ಒಂದು ಬಾರಿ, ಅದು ಹಳೆ ಜಗತ್ತಿನಲ್ಲಿ ಬಂದು ಹೊಸ ಜಗತ್ತನ್ನು ಸ್ಥಾಪನೆಯನ್ನು ಮಾಡ್ತಾರೆ.
तमो प्रधान दुनिया को बदल सतो प्रधान बनानी है वह जरूर संगम पर ही आएंगे. ಈಗ ಸತೋ ಪ್ರಧಾನವಾದಂಥ ತಮೋ ಪ್ರಧಾನವಾದಂಥ ಜಗತ್ತನ್ನು ಸತೋ ಪ್ರಧಾನ ಮಾಡಬೇಕಾಗತ್ತೆ, ಬದಲಾವಣೆ ಮಾಡಬೇಕು, ಪರಿವರ್ತನೆ ಮಾಡಬೇಕು. ಅದಕ್ಕಾಗಿ ಪರಮಾತ್ಮ ಅವಶ್ಯವಾಗಿ ಸಂಗಮಯುಗದಲ್ಲಿ ಬರ್ತಾರೆ. ಅವ್ರ ಕೋಯಿ ಸಮಯ ಪರ್ ವಹ ಆನಾ ಸಕೆ, ಅನ್ಯ ಯಾವುದೇ ಸಮಯದಲ್ಲಿ ಪರಮಾತ್ಮ ಬರಲಿಕ್ಕೆ ಸಾಧ್ಯ ಇಲ್ಲ. उनको आकर नई दुनिया स्थापन करनी है. उनको कहा जाता है एवनली गॉडफादर. ड्रामा अनुसार संगम का भी नाम है. श्री कृष्ण को तो बाप वह पतित पावन नहीं कहेंगे. ಬಾಬಾ ಹೇಳ್ತಾರೆ ತಂದೆ ಬರ್ತಾರೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡಲಿಕ್ಕೆ. ಅದರಿಂದ ತಂದೆಗೆ ಹೇಳಲಾಗತ್ತೆ ಸ್ವರ್ಗದ ರಚಯಿತ ತಂದೆ ಅಂತ. ನಾಟಕದ ಅನುಸಾರವಾಗಿ ಸಂಗಮದ ಯುಗದ ಹೆಸರಿದೆ. ಶ್ರೀಕೃಷ್ಣನಿಗೆ ತಂದೆ ಅಥವಾ ಪತಿತ ಪಾವನ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಹೇಳೋದಿಲ್ಲ. ಉನ್ಕಿ ಮಹಿಮಾ ಬಿಲ್ಕುಲ್ ಅಲಗ್ ಹೈ. ಬಾಪ್ ಸಮझाते रहते हैं पहले पहले कोई को एम ऑब्जेक्ट समझाओ. ಬಾಬಾ ತಿಳಿಸಿದ್ದಾರೆ ಪರಮಾತ್ಮನ ಮಹಿಮೆನೇ ಬೇರೆ, ಶ್ರೀಕೃಷ್ಣನ ಮಹಿಮೆನೇ ಬೇರೆ ಆಗಿದೆ. ತಂದೆ ತಿಳಿಸ್ತಾ ಇರ್ತಾರೆ ಮೊಟ್ಟ ಮೊದಲು ಯಾರೇ ಇರಲಿ ಅವ್ರಿಗೇನು ಮಾಡಬೇಕು, ಗುರಿ ಉದ್ದೇಶವನ್ನು ತಿಳಿಸ್ಕೊಡ್ಬೇಕು ಅಂತಾರೆ. भारत में लक्ष्मी नारायण का राज था तो एक धर्म एक राज्य था. आदि सनातन देवी देवता धर्म था, एक अद्वैत धर्म था. एवं स्थापन करना तो बाप का ही काम है. ಬಾಬಾ ಹೇಳ್ತಿದ್ದಾರೆ ಗುರು ಉದ್ದೇಶದ ಬಗ್ಗೆ ತಿಳಿಸ್ಕೊಡ್ಬೇಕು. ಭಾರತದಲ್ಲಿ ಲಕ್ಷ್ಮೀನಾರಾಯಣ ರಾಜ್ಯ ಇತ್ತು. ಆಗ ಒಂದೇ ಧರ್ಮ ಒಂದೇ ರಾಜ್ಯ, ಅದು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಒಂದೇ ಅದ್ವೈತ ಧರ್ಮ. ಅಂತಹ ಒಂದು ಸ್ವರ್ಗವನ್ನು, ಅಂತಹ ಒಂದು ಧರ್ಮವನ್ನು, ಸ್ವರ್ಗವನ್ನು ಸ್ಥಾಪನೆ ಮಾಡುವಂಥ ಕೆಲಸ ಪರಮಾತ್ಮಂದಾಗಿದೆ. ಕೇಸೆ ಕರ್ತೆ ಹೇ, ಅದನ್ನು ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಅಥವಾ ಸ್ವರ್ಗವನ್ನು ಹೇಗೆ ಸ್ಥಾಪನೆ ಮಾಡ್ತಾರೆ, ವಹ ಬಿ ಕ್ಲಿಯರ್ ಹೇ, ಅದು ಏನಾಗಿದೆ ಇಲ್ಲಿ ಸ್ಪಷ್ಟವಾಗಿದೆ. ಸಂಗಮ್ ಪರ್ ಹಿ ಬಾಪಾಕರ್ ಸಮझाते ಹಿ ಕಿ ದೇಕಿ ಸಬ್ ಧರ್ಮ ಚೋಡ್. ಈಗ ಸಂಗಮ ಯುಗದಲ್ಲಿ ಪರಮಾತ್ಮ ಬಂದು ತಿಳಿಸ್ತಾ ಇದ್ದಾರೆ, ದೇಹದ ಎಲ್ಲ ಧರ್ಮವನ್ನು ಬಿಟ್ಟು अपने को आत्मा समझो. लक्ष्मी नारायण के चित्रों पर सारे समझाने देनी है. शिव बाबा के चित्र भी है. महिमा वाला चित्र बहुत अच्छा बना हुआ है. ಬಾಬಾ ಹೇಳ್ತಿದ್ದಾರೆ, ಪರಮಾತ್ಮ ನಮಗೆ ತಿಳಿಸಿದರೆ ದೇಹದ ಎಲ್ಲ ಧರ್ಮವನ್ನು ಬಿಟ್ಟು ತಮ್ಮನ್ನು ಆತ್ಮ ಅಂತ ತಿಳ್ಕೊಡ್ರಿ. ಲಕ್ಷ್ಮೀನಾರಾಯಣರ ಚಿತ್ರದ ಬಗ್ಗೆ ನೀವೇನು ಮಾಡಬೇಕು, ತಿಳಿಸ್ಕೊಡ್ಬೇಕು. ಶಿವ ತಂದೆಯ ಚಿತ್ರವೂ ಸಹ ಇದೆ. ಮಹಿಮೆಯನ್ನು ಮಾಡಿರುವಂಥ ಚಿತ್ರಗಳು ಸಹ ಒಳ್ಳೆ ರೀತಿಯಲ್ಲಿ ಮಾಡಲಾಗಿದೆ. ಯಹಿ ನರಸೆ ನಾರಾಯಣ ಬನ್ನಿ ಕಿ ಸತ್ಯ ಕಥಾ. ರಾಧೆ ಕೃಷ್ಣ ಕಿ ಕಥಾ ನಹಿ ಕಹತೆ, ಸತ್ಯ ನಾರಾಯಣ ಕಿ ಕಥಾ. ತುಮಕೋ ನರಸೆ ನಾರಾಯಣ ಬನಾತೆ ಹೇ. ಬಾಬಾ ತಿಳಿಸ್ತಿದ್ದಾರೆ, ಇದು ನರನಿಂದ ನಾರಾಯಣ ಆಗುವಂತಹ ಸತ್ಯ ಕಥೆ. ರಾಧೆ ಕೃಷ್ಣರ ಕಥೆ ಅಂತ ಹೇಳೋದಿಲ್ಲ, ಏನಂತ ಹೇಳ್ತಾರೆ, ಸತ್ಯನಾರಾಯಣನ ಕಥೆ ಅಂತ. ಅದಕ್ಕೆ ತಾವು ನರನಿಂದ ನಾರಾಯಣ ಆಗಬೇಕಾಗಿದೆ. ಪಹಲೆ ತೋ ಛೋಟಾ ಬಚ್ಚಾ ಹೋಗ, छोटे बच्चों को नारा नहीं कहा जाता. नारा नारायण नारी लक्ष्मी कहा जाता है. तुम बच्चों को इस चित्रों पर ही समझाना है. ತಂದೆ ತಿಳಿಸ್ತಾ ಇದ್ದಾರೆ, ತಾವು ಮಕ್ಕಳು ಇಲ್ಲೇನಾಗಬೇಕು, ನರನಿಂದ ನಾರಾಯಣ ಆಗಬೇಕು. ನೋಡ್ರಿ, ಮೊದಲು ಏನಿರ್ತೀವಿ, ಸಣ್ಣ ಮಕ್ಕಳು ಇರ್ತಾರೆ. ಸಣ್ಣ ಮಕ್ಕಳಿಗೆ ನರ ಅಂತ ಹೇಳಲಿಕ್ಕಾಗತ್ತಾ, ನಾರಾಯಣ ಅಂತ ಹೇಳಲಾಗತ್ತಾ? ಅದಕ್ಕೆ ತಂದೆ ತಿಳಿಸ್ತಿದ್ದಾರೆ, ನರ ನಾರಾಯಣ, ನಾರಿ ಅಂದರೆ ಲಕ್ಷ್ಮಿ ಅಂತ ಹೇಳಲಾಗತ್ತೆ. ತುಮ್ ಬಚ್ಚೋं को इस चित्रों पर ही समझाना है. सन्यासी तो आदि सनातन देवी देवता धर्म की स्थापना कर ना सके. ಶಂಕರಾಚಾರ್ಯ तो आते ही है रजो प्रदान के समय. ತಂದೆ ತಿಳಿಸಿದರೆ, ನೀವು ಚಿತ್ರಗಳ ಬಗ್ಗೆ ಒಳ್ಳೆ ರೀತಿಯಲ್ಲಿ ಏನು ಮಾಡ್ಬೋದು, ತಿಳಿಸ್ಕೊಡ್ಬೋದು ಅಂತಾರೆ ಬಾಬಾ. ಸನ್ಯಾಸಿಗಳು ನೋಡ್ರಿ, ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶಂಕರಾಚಾರ್ಯರು ಬರೋದು ಯಾವಾಗ, ರಜೋ ಪ್ರಧಾನವಾದಂತಹ ಸಮಯದಲ್ಲಿ ಶಂಕರಾಚಾರ್ಯರು ಬರ್ತಾರೆ. ರಾಜ್ಯೋಗ ಸೀಖ ನಾಸಕೆ ಬಾಪ್ ಆತೆ ಹೇ ಸಂಗಮ್ ಪರ್ कहते बहुतों की बहुत जन्म की अंत भी अंत में मैं प्रवेश करता हूँ. ತಂದೆ ತಿಳಿಸಿದರೆ ನೋಡ್ರಿ,
ಆ ಶಂಕರಾಚಾರ್ಯರು ಯಾವಾಗ ಬರ್ತಾರೆ, ರಜೋ ಪ್ರಧಾನವಾದಂಥ ಸಮಯದಲ್ಲಿ ಬರ್ತಾರೆ. ಆ ತಂದೆ ಅವರು ಬಂದು ರಾಜಯೋಗವನ್ನು ಕಲಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ತಂದೆ ಬರ್ತಾರೆ ಸಂಗಮ ಯುಗದಲ್ಲಿ, ಬಂದು ಹೇಳ್ತಾರೆ, ನಾನು ಬಹಳ ಜನ್ಮಗಳ ಅಂತ್ಯದಲ್ಲಿ ನಾನು ಏನು ಮಾಡ್ತೀನಿ, ಪ್ರವೇಶ ಮಾಡ್ತೀನಿ ಅಂತಾರೆ ಬಾಬಾ. ऊपर त्रिमूर्ति भी है, ब्रह्मा योग में बैठा है, शंकर के तो बात ही अलग है, बैल पर सवारी हो ना सके, बाप को तो या आकर समझाना है. ತಂದೆ ತಿಳಿಸ್ತಾ ಇದ್ದಾರೆ, ತ್ರಿಮೂರ್ತಿಗಳಂದರೆ ಮೇಲಿದ್ದಾರೆ, ಬ್ರಹ್ಮ ಯೋಗದಲ್ಲಿ ಕುಳಿತುಕೊಂಡಿದ್ದಾರೆ, ಶಂಕರನ ಮಾತನೇ ಬೇರೆ ಆಗಿದೆ. ಬಾಕಿ ಎತ್ತಿನ ಸವಾರಿ ಅಂತೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎತ್ತಿನ ಮೇಲೆ ಪರಮಾತ್ಮ ಸವಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ತಂದೆ ಇಲ್ಲಿ ಬಂದು ನಮಗೇನು ಮಾಡ್ತಾರೆ, ತಿಳಿಸ್ಕೊಡ್ತಾ ಇದ್ದಾರೆ. ವಿನಾಶ್ ಭಿ ಯಹ ಹಿ ಹೋತಾ ಹೈ, ಲೋಗ್ ಕಹತೆ ವಿಶ್ವ ಮೇ ಶಾಂತಿ ಹೋ, ವಹ ತೋ ಹೋನೆ ವಾಲೆ ಹೈ, ತಬ್ ಬುದ್ಧಿ ಮೇ ಆತಾ ಹೈ, ಚಿತ್ರೋಂ ಪರ್ ತುಮ್ ಅಚ್ಚಿ ತರಹ ಸಮಜಾ ಸಕ್ತೆ ಹೋ. ತಂದೆ ತಿಳಿಸ್ತಾ ಇದ್ದಾರೆ, ಪರಮಾತ್ಮ ಬಂದು ಇಲ್ಲೇ ತಿಳಿಸ್ಕೊಡ್ತಾರೆ, ವಿನಾಶವು ಸಹ ಇಲ್ಲೇ ಆಗುತ್ತೆ. ಜನರೆಲ್ಲ ಹೇಳ್ತಾರೆ ವಿಶ್ವದಲ್ಲಿ ಶಾಂತಿ ಬೇಕು ಅಂತ. ಆದರೆ ಅದೆಲ್ಲ ಯಾವಾಗ ಬರುತ್ತೆ ಅವ್ರ ಬುದ್ಧಿಯಲ್ಲಿ? ತಂದೆ ಹೇಳ್ತಿದ್ದಾರೆ, ನೀವು ಚಿತ್ರಗಳ ಬಗ್ಗೆ ಏನು ಮಾಡ್ರಿ, ಒಳ್ಳೆ ರೀತಿಯಲ್ಲಿ ತಿಳಿಸ್ಕೊಡ್ಬೋದು. ಜೋ ಶಿವ ಕಿ ವಹ ದೇವತಾओं की भक्ति करते हैं उन्हों को समझाना है, वह जेट मानेंगे, बाकी नेचर वह साइंस आदि को मानने वालों की बुद्धि में बैठेगा नहीं. ತಂದೆ ತಿಳಿಸ್ತಾ ಇದ್ದಾರೆ, ಬಾಬಾ ಹೇಳ್ತಿರ್ತಾರಲ್ವ, ಯಾರೆಲ್ಲ ಶಿವನ ಭಕ್ತರು, ದೇವತೆಗಳ ಭಕ್ತರಿದ್ದಾರೆ ಅವ್ರಿಗೆ ಹೋಗಿ ತಿಳಿಸ್ರಿ. ಅವರಿಗೆ ತಿಳಿಸಿದಾಗ ತಕ್ಷಣ ಏನು ಮಾಡ್ತಾರೆ, ಒಪ್ತಾರೆ. ಬಾಕಿ ಇವ್ರು ಯಾರೆಲ್ಲ ವಿಜ್ಞಾನಿಗಳು, ನೇಚರ್ ಇದ್ದವರು ಇದನ್ನು ಏನು ಮಾಡೋದಿಲ್ಲ, ಮನುಷ್ಯರು ಇದನ್ನು ಒಪ್ಪೋದಿಲ್ಲ, ಅವ್ರ ಬುದ್ಧಿಯಲ್ಲಿ ಮಾತು ಕುಳಿತುಕೊಳ್ಳೋದಿಲ್ಲ ಅಂತಾರೆ ಬಾಬಾ. ದೂಸರೆ ಧರ್ಮ ವಾಲೋಂ ಕಿ ಬಿ ಬುದ್ಧಿ ಮೇ ನಹೀ ಆಯೇಗಾ, ಜೋ ಕನ್ವರ್ಟ್ ಹುವೆ ಹೋಗಿ ವಹ ನಿಕಲ್ ಆಯೇಗೆ. ಅನ್ಯ ಧರ್ಮದವರ ಬುದ್ಧಿಯಲ್ಲಿ ಇದು ಬರೋದಿಲ್ಲ ಅಂತಾರೆ ಬಾಬಾ. ಯಾರು ನಮ್ಮ ಧರ್ಮದವರು ಅನ್ಯ ಧರ್ಮದಲ್ಲಿ ಕನ್ವರ್ಟ್ ಆಗಿ ಹೋಗಿದ್ದಾರೆ, ಅವ್ರಿಗೇನಾಗುತ್ತೆ, ಅರ್ಥ ಆದಾಗ ಅವರು ಬರ್ತಾರೆ ಅಂತಾರೆ ಬಾಬಾ. ಉನ್ಕಿ ಕ್ಯಾ ಫಿಕ್ರತ್ ಕರ್ನಿ ಹೈ, ದೇವತಾ ಧರ್ಮ ವಾಲೆ ಬಹುತ್ ಭಕ್ತಿ ಕರ್ನೆ ವಾಲೆ अपने धर्म में बहुत पक्के होगी, तो देवताओं की पुजारियों को समझाओ, बड़े आदमी कभी आएगा नहीं. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ಅವ್ರ ಬಗ್ಗೆ ಏನು ಚಿಂತೆ ಮಾಡೋದು. ಈಗ ದೇವತಾ ಧರ್ಮದವರು ಯಾರೆಲ್ಲ ಇದ್ದಾರೆ, ಅಥವಾ ಯಾರೆಲ್ಲ ಭಕ್ತಿ ಮಾಡುವಂಥವ್ರು ಇದ್ದಾರೆ, ತಮ್ಮ ಧರ್ಮದವರಿದ್ದಾರೆ, ಅವ್ರು ಏನಾಗ್ತಾರೆ, ಬಹಳಷ್ಟು ಪಕ್ಕ ಆಗ್ತಾರೆ ಅಂತಾರೆ ಬಾಬಾ. ದೇವತೆಗಳ ಪೂಜಾರಿಗಳಿಗೆ ಹೋಗಿ ನೀವೇನು ಮಾಡ್ರಿ, ತಿಳಿಸ್ರಿ ಅಂತಾರೆ ಬಾಬಾ. ದೊಡ್ಡ ವ್ಯಕ್ತಿಗಳು ಎಂದಿಗೂ ಸಹ ಬರೋದಿಲ್ಲ. ಸಮझो बिरला है, इतने मंदिर बनाते हैं, उनके पास ज्ञान सुनने की फुर्सत कहाँ, सारा दिन बुद्धि धंधे में लगे रहते, पैसा बहुत मिलते हैं तो समझते मंदिर बनने से धन मिलता है, यह देवताओं की कृपा है. ಬಾಬಾ ತಿಳಿಸ್ತಿದ್ದಾರೆ, ಈಗ ತಿಳ್ಕೊಡ್ರಿ, ಬಿರ್ಲಾ ಕಂಪ್ನಿಯವರು, ಬಿರ್ಲಾದವರು ಇದ್ದಾರಲ್ಲ, ಅವ್ರು ಎಷ್ಟೊಂದೆಲ್ಲ ಏನು ಮಾಡ್ತಾರೆ, ಮಂದಿರಗಳನ್ನು ಮಾಡ್ತಾರೆ. ಆದರೆ ಅವರಿಗೆ ಜ್ಞಾನ ಕೇಳಲಿಕ್ಕೆ ಏನಿಲ್ಲ, ಬರೀ ಮಂದಿರಗಳನ್ನು ಮಾಡ್ತಾರೆ. ಆದರೆ ಜ್ಞಾನ ಕೇಳಲಿಕ್ಕೆ ಅವ್ರಿಗೇನಿಲ್ಲ, ಪುರ್ಸತ್ತಿಲ್ಲ. ಅವ್ರ ಜ್ಞಾನ ಕೇಳೋಕ್ಕೆಲ್ಲ ಪುರ್ಸತ್ತಿದೆ. ಇಡೀ ದಿನ ಅವ್ರ ಬುದ್ಧಿಯಲ್ಲಿ ಏನಾಗಿರುತ್ತೆ, ಬರೀ ಕೆಲಸದಲ್ಲೇ ತೊಡಗಿರುತ್ತೆ. ಅವ್ರ ಹತ್ರ ಭಾಳಷ್ಟು ಹಣ ಇದೆ, ಅವ್ರಿಗೆ ಹಣ ಸಿಗ್ತಾ ಇರುತ್ತಲ್ಲ, ಅದಕ್ಕೆ ತಿಳ್ಕೊಳ್ತಾರೆ, ಮಂದಿರಗಳನ್ನು ಮಾಡಿದರೆ ನಮಗೆ ಹಣ ಸಿಗುತ್ತೆ, ಆ ದೇವತೆಗಳು ನಮಗೆ ಕೃಪೆ ಮಾಡ್ತಾರೆ, ಅವ್ರ ದೇವತೆಗಳ ಕೃಪಾ ಅಂತ ಹೇಳಿ. ತುಮಾರೆ ಪಾಸ್ ಕೋಯಿ ಆಯೇ ತೋ ಲಕ್ಷ್ಮೀನಾರಾಯಣ ಕಾ ಚಿತ್ರ उन्हें दिखाओ, बोलो तुम विश्व में शांति चाहते हो तो विश्व में शांति का राज इस दुनिया में था. ನಿಮ್ಮ ಹತ್ರ ಯಾರೇ ಬರಲಿ ಅವರಿಗೆ ಲಕ್ಷ್ಮೀನಾರಾಯಣರ ಚಿತ್ರವನ್ನು ತೋರಿಸಿ ಅವರಿಗೆ ಹೇಳಬೇಕು ಅಂತಾರೆ ಬಾಬಾ. ಏನು ಹೇಳಬೇಕು? ನೀವು ವಿಶ್ವದಲ್ಲಿ ಶಾಂತಿಯನ್ನು ಬಯಸ್ತಿರಲ್ವಾ, ವಿಶ್ವದಲ್ಲಿ ಶಾಂತಿಯ ರಾಜ್ಯ ಈ ಜಗತ್ತಿನಲ್ಲಿ ಇತ್ತು ಅಂತ ಹೇಳಬೇಕು ಅಂತಾರೆ. फलाने तारीख से फलाने तारीख तक सूर्यवंशी राजधानी में बहुत शांति थी, फिर 2 कला कम हो जाते हैं, इस चित्र पर ही सारा मदर है. ಬಾಬಾ ತಿಳಿಸ್ತಿದ್ದಾರೆ, ಅವ್ರಿಗೆ ಹೇಳಬೇಕು, ಇಂತಹ ತಾರೀಕಿನಿಂದ ಇಂಥ ಒಂದು ತಾರೀಕಿನವರೆಗೂ ಸೂರ್ಯವಂಶಿ ರಾಜಧಾನಿಯಲ್ಲಿ ಭಾಳಷ್ಟು ಶಾಂತಿ ಇತ್ತು.
ನಂತರ ಜನ್ಮಗಳನ್ನು ತೆಗೆದುಕೊಳ್ತಾ ಬಂದಾಗ 2 ಕಲೆಗಳು ಕಡಿಮೆ ಆದವು. ಈ ಥರ ಚಿತ್ರಗಳ ಮೇಲೆ ನೀವು ತಿಳಿಸಿದಾಗ ಅವ್ರಿಗೆ ಅರ್ಥ ಆಗುತ್ತೆ ಅಂತಾರೆ ಬಾಬಾ. अब तुम विश्व में शांति चाहते हो, कहाँ चलेंगे? घर को तो जानते ही नहीं. हम आत्मा शांत स्वरूप है, ಮೂಲ ವತನ್ में रहते हैं, वही ಶಾಂತಿ ಧಾಮ है. ಬಾಬಾ ತಿಳಿಸ್ತಾ ಇದ್ದಾರೆ, ಈಗ ಎಲ್ಲರೂ ಸಹ ಏನು ಮಾಡ್ತಾರೆ, ವಿಶ್ವದಲ್ಲಿ ಶಾಂತಿ ಬೇಕು ಅಂತ ಬಯಸ್ತಾರೆ. ಎಲ್ಲೋದ್ರೆ ಸಿಗುತ್ತದು ಶಾಂತಿ? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮನೆಯ ಬಗ್ಗೆ ಯಾರಿಗೂ ಸಹ ಗೊತ್ತಿಲ್ಲ. ನಮ್ಮ ಮನೆ ಯಾವುದು? ಶಾಂತಿಧಾಮ. ನಮ್ಮ ತಂದೆ ಯಾರು? ಶಾಂತಿಯ ಸಾಗರ. ನಮ್ಮ ಆತ್ಮದ ಗುಣ ಯಾವುದು? ಶಾಂತ ಸ್ವರೂಪ. ಆದರೆ ಬಾಬಾ ಹೇಳ್ತಾರೆ, ಮನೆಯ ಮಾರ್ಗದ ಬಗ್ಗೆ ಗೊತ್ತೇ ಇಲ್ಲ. ಮೂಲವತನ್ ಮೇ ರೆಹತೆ ವಹ ಶಾಂತಿಧಾಮ ಹೈ. ಮೂಲವತನದಲ್ಲಿರೋದು ಯಾವುದು? ಅದುವೇ ಶಾಂತಿಧಾಮ. ವಹ ಇಸ್ ದುನಿಯಾ ಮೇ ನಹಿ, ಉನ್ಕೋ ಕಹಾ ಜಾತಾ ಹೈ ನಿರಾಕಾರಿ ದುನಿಯಾ. ಬಾಕಿ ವಿಶ್ವ ಇಸ್ಕೋ ಹಿ ಕಹಾ ಜಾತಾ ಹೈ. ವಿಶ್ವ ಮೇ ಶಾಂತಿ ನೈ ದುನಿಯಾ ಮೇ ಹೋಗಿ. ತಂದೆ ತಿಳಿಸ್ತಾ ಇದ್ದಾರೆ, ಮೂಲವತನದಲ್ಲಿರೋದೇನು? ಶಾಂತಿಯ ಧಾಮ. ಅಲ್ಲಿ ಸಂಪೂರ್ಣವಾಗಿ ಏನಿರುತ್ತೆ? ಶಾಂತಿನೇ ಇರುತ್ತೆ. ಬಾಬಾ ಹೇಳ್ತಿದ್ದಾರೆ, ಆ ಜಗತ್ತಿನಲ್ಲಿಲ್ಲ. ತಂದೆ ಅದಕ್ಕೆ ಹೇಳಲಾಗತ್ತೆ ನಿರಾಕಾರವಾದಂತಹ ಜಗತ್ತು ಅಂತ. ಬಾಕಿ ವಿಶ್ವಕ್ಕೆ ಹೇಳಲಾಗುತ್ತೆ. ಬಾಬಾ ಹೇಳ್ತಾರೆ, ವಿಶ್ವದಲ್ಲಿ ಶಾಂತಿ ಅಂದರೆ ಹೊಸ ಜಗತ್ತಿನಲ್ಲಿ ಎತ್ತು. ವಿಶ್ವಕ್ಕೆ ಮಾಲಿಕ್ ಯಹ ಬೇಟೆ ಹೇ, गरीब इन बातों को अच्छी रीति समझते हैं. कोई कहते यह रास्ता बहुत अच्छा है, हम रास्ता ढूंढते, रास्ता को मालूम नहीं तो ढूंढेंगे क्या. ಬಾಬಾ ತಿಳಿಸ್ತಾ ಇದ್ದಾರೆ, ಈಗ ವಿಶ್ವದಲ್ಲಿ ಮಾಲೀಕರು ನಾವೇ ಆಗಿದ್ವಿ. ವಿಶ್ವದ ಮಾಲೀಕರು ಇಲ್ಲೇ ಕುಳಿತುಕೊಂಡಿದ್ದಾರಲ್ವ. ಈಗ ನೋಡು, ಬಡವರು ಈ ಮಾತನ್ನು ಏನು ಮಾಡ್ತಾರೆ? ಒಳ್ಳೆ ರೀತಿಯಲ್ಲಿ ತಿಳ್ಕೊಳ್ತಾರೆ. ಕೆಲವ್ರು ಹೇಳ್ತಾರೆ, ಈ ಮಾರ್ಗ ಅಂತೂ ಬಹಳ ಒಳ್ಳೆಯದು ಅಂತ ಹೇಳಿ. ಈಗ ಮಾರ್ಗವನ್ನು ಹುಡುಕ್ತಾ ಇದ್ವಿ. ಈಗ ಆ ಮಾರ್ಗದ ಬಗ್ಗೆನೇ ಗೊತ್ತಿಲ್ಲ ಅಂತಂದರೆ ಹೆಂಗೆ ಹುಡುಕ್ತೀರಿ ಅಂತಾರೆ ಬಾಬಾ. ಐಸಾ ಕೋಯಿ ನಹಿ ಜಿಸ್ಕೆ ಬಾಪ್ ಅವ್ರ ಜೀವನ್ ಮುಕ್ತಿ ಕಿ ರಾಸ್ತೆ ಕಾ ಪತಾ ಹೋ. ಶಾಂತಿ ಶಾಂತಿ ಕಹತೆ ರಹತೆ, ಪರಂತು ಶಾಂತಿ ಕಬ್ ಥಿ, ಕೇಸೆ ಹುವೆ, ಕಿಸಿ ಕೋ ಭಿ ಪತಾ ನಹಿ ಹೇ. ತಂದೆ ತಿಳಿಸ್ತಾ ಇದ್ದಾರೆ, ಈಗ ಕೆಲವರಿಗೆ ಗೊತ್ತೇ ಇಲ್ಲ. ತಂದೆ ಮತ್ತು ಜೀವನ್ಮುಕ್ತಿ ಬಗ್ಗೆ ಗೊತ್ತೇ ಇಲ್ಲ ಅಂದರೆ ಏನು ಹೇಳ್ತಾರೆ? ಗೊತ್ತೇ ಇಲ್ಲ, ಬಲೆ ಶಾಂತಿ 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 ಬೇಕು ಅಂತ ಹೇಳ್ತಾರೆ. ಆದರೆ ಶಾಂತಿ ಯಾವಾಗಿತ್ತು ಈ ಜಗತ್ತಿನಲ್ಲಿ? ಅದು ಹೇಗೆ ಸ್ಥಾಪನೆ ಆಯಿತು? ಇದು ಯಾರಿಗೂ ಗೊತ್ತಿಲ್ಲ ಅಂತಾರೆ ಬಾಬಾ. ಕಿತನಿ ಕಾನ್ಫರೆನ್ಸ್ ಹಾದಿ ಕರ್ತೆ ಹೇ, ಉನ್ಸೆ ಪೂಛನಾ ಚಾಹಿಯೆ, ತುಮ್ನೆ ಕಭಿ ವಿಶ್ವ में शांति देखे है कि विश्व में शांति कैसे होते. तुम प्रजा आपस में क्यों मूंझते हो, कॉन्फ्रेंस करते रहते हो, जवाब कहाँ से मिलता नहीं. ತಂದೆ ತಿಳಿಸ್ತಾ ಇದ್ದಾರೆ, ಈಗ ನೋಡ್ರೆ ಅವ್ರನ್ನ ಕೇಳಬೇಕು. ಈಗ ಎಷ್ಟೊಂದೆಲ್ಲ ಸಮ್ಮೇಳನ ಇತ್ಯಾದಿಯನ್ನು ಮಾಡ್ತಾರೆ. ಅವ್ರನ್ನ ಕೇಳಬೇಕು ಅಂತಾರೆ, ನೀವು ಶಾಂತಿಯನ್ನು ವಿಶ್ವದಲ್ಲಿ ಎಲ್ಲಾದರೂ ನೋಡಿದ್ರಾ? ವಿಶ್ವದಲ್ಲಿ ಶಾಂತಿ ಹೇಗೆ ಇತ್ತು? ನೀವೆಲ್ಲ ಪ್ರಜೆಗಳು ಪರಸ್ಪರದಲ್ಲಿ ಯಾಕೆ ಗೊಂದಲಕ್ಕೊಳಗಾಗ್ತೀರಿ? ಅಂದರೆ ಕಾನ್ಫರೆನ್ಸ್ಗಳನ್ನು ಸಮ್ಮೇಳನಗಳನ್ನು ಮಾಡ್ತೀವಿ, ಅದರ ಉತ್ತರ ಎಲ್ಲಿಂದ ಸಿಗುತ್ತೆ? ಉತ್ತರನೇ ಎಲ್ಲಿಂದ? ಅಲ್ಲೇನಾಗ್ತಿಲ್ಲ, ಸಿಗ್ತಾನೆ ಇಲ್ಲ. ವಿಶ್ವ ಮೇ ಶಾಂತಿ ತೋ ಅಬ್ ಬಾಪ್ ದ್ವಾರ ಸ್ಥಾಪನ್ ಹೋ ರಹೆ. ವಿಶ್ವದಲ್ಲಿ ಶಾಂತಿ ಈಗ ತಂದೆಯ ಮೂಲಕ ಏನಾಗ್ತಾ ಇದೆ? ಸ್ಥಾಪನೆ ಆಗ್ತಾ ಇದೆ. तुम कहते हो क्राइस्ट से 3000 वर्ष पहले यवन था तो वही ही शांति थे. अगर वह भी अशांति होते तो बाकी ಶಾಂತಿ कहाँ से मिलेगी. ಅದಕ್ಕೆ ನೀವು ಹೇಳಬೇಕು ಅಂತ ನಾವೆಲ್ಲ ಹೇಳ್ತೀವಲ್ವ. ಏನು ಹೇಳ್ತೀವಿ? ಕ್ರೈಸ್ತ ಬರೋದಕ್ಕಿಂತ ಮೊದಲು 3000 ವರ್ಷದ ಮೊದಲು ಭಾರತದಲ್ಲಿ ಏನಿತ್ತು? ಸ್ವರ್ಗ ಇತ್ತು. ಆ ಸ್ವರ್ಗ ಇದ್ದಾಗ ಅಲ್ಲೆಲ್ಲ ಏನಿತ್ತು? ಸಂಪೂರ್ಣವಾದಂಥ ಶಾಂತಿ ಇತ್ತು ಅಂತ. ಒಂದು ವೇಳೆ ಆ ಸ್ವರ್ಗದಲ್ಲೂ ಸಹ ಅಶಾಂತಿ ಇದ್ದದ್ದಾಗಿದ್ದರೆ ಬಾಕಿ ಶಾಂತಿ ಎಲ್ಲಿಂದ ಸಿಗ್ತಿತ್ತು? ಅಲ್ಲಿ ಅಶಾಂತಿ ಇರೋದಾಗಿದ್ದರೆ ಅಚ್ಚಿ ತರಹಸೆ ಸಮಜಾನಾ ಹೇ, ಅವರಿಗೆ ತಿಳಿಸ್ಕೊಡ್ಬೇಕು ಒಳ್ಳೆ ರೀತಿಯಲ್ಲಿ ಅಂತಾರೆ ಬಾಬಾ. इस समय तो तुमको इतना समय बात करने नहीं देते क्योंकि अभी उनके सुनने का समय नहीं आया है. सुनने का भी सौभाग्य चाहिए. तुम पदम पदमा भाग्यशाली बच्चे बाप से सुनने के अधिकार बनते हैं. ತಂದೆ ತಿಳಿಸ್ತಾ ಇದ್ದಾರೆ, ಇದನ್ನು ನೀವೇನು ಮಾಡಬೇಕು? ಅವರಿಗೆ ಒಳ್ಳೆ ರೀತಿಯಲ್ಲಿ ತಿಳಿಸ್ಕೊಡ್ಬೇಕು ಅಂತಾರೆ ಬಾಬಾ.
ನೀವು ಆ ಸಮಯದಲ್ಲಿ ಇಷ್ಟು ಮಾತನಾಡಲಿಕ್ಕೂ ಏನಾಗೋದಿಲ್ಲ, ಸಮಯನೇ ಕೊಡೋದಿಲ್ಲ. ಯಾಕೆ ಅಂತಂದರೆ ಈಗ ಕೇಳಲಿಕ್ಕೆ ಅವರಿಗೆ ಸಮಯನೇ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಕೇಳೋದು ಸಹ ಭಗವಂತನ ಮಹಾವಾಕ್ಯ, ಈ ಥರ ವಿಚಾರಗಳನ್ನು ಕೇಳೋದು ಏನು ಬೇಕು, ಸೌಭಾಗ್ಯ ಬೇಕು ಅಂತಾರೆ ಬಾಬಾ. ಆದರೆ ತಾವು ಮಕ್ಕಳೇನಾಗಿದ್ದೀರಿ, ಪದಂ ಭಾಗ್ಯಶಾಲಿ ಮಕ್ಕಳು ನೀವು. ತಂದೆಯಿಂದ ಕೇಳಲಿಕ್ಕೆ ತಾವೆಲ್ಲ ಏನಾಗಿದ್ದೀರಿ, ಅಧಿಕಾರಿಗಳಾಗಿದ್ದೀರಿ. ಬಾಪ್ ಬಿಗರ್ ಅವ್ರ ಕೋಯಿ ಸುನ್ನ ಸಕೆ, तुम बच्चों को ही सुनाते हैं, वह यही रावण राज, तो यह शांति कैसे हो सकती, ರಾವಣ್ ರಾಜ್ ಮೇ ಸಬ್ ಪತಿತ್ ಹೇ. ತಂದೆ ತಿಳಿಸಿದರೆ, ತಂದೆ ಹೊರತು ಬೇರೆ ಯಾರು ಇದನ್ನು ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ವಿಶ್ವದಲ್ಲಿ ಶಾಂತಿ ಯಾವಾಗಿತ್ತು, ಅದು ಹೇಗೆ ಸಿಗುತ್ತೆ, ಯಾವಾಗ ಸ್ಥಾಪನೆ ಆಗುತ್ತೆ ಅನ್ನೋದನ್ನು ಪರಮಾತ್ಮನ ಬಿಟ್ಟರೆ ಬೇರೆ ಯಾರು ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ತಂದೆ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ಇದು ರಾವಣನ ರಾಜ್ಯ ಆಗಿದೆ. ಈ ರಾವಣನ ರಾಜ್ಯದಲ್ಲಿ ಶಾಂತಿ ಹೇಗೆ ಇರಲಿಕ್ಕೆ ಸಾಧ್ಯ? ರಾವಣ ರಾಜ್ಯದಲ್ಲಿ ಎಲ್ಲರೂ ಏನಾಗಿದ್ದಾರೆ, ಇವತ್ತು ಪತಿತರಾಗಿದ್ದಾರೆ. ಉಪಕಾರ್ತೆ ಹೇ ಕಿ ಹಮ್ಕೋ ಪಾವನ್ ಬನಾವೋ, ಪಾವನ್ ದುನಿಯಾ ತೋ ಇನ್ ಲಕ್ಷ್ಮೀ ನಾರಾಯಣ ಕಿ ಥಿ. राम राज और रावण राज में कितना फर्क है, सूर्यवंशी चंद्रवंशी फिर होते हैं रावण ವಂಶಿ. ಬಾಬಾ ತಿಳಿಸಿದರೆ, ಎಲ್ಲರೂ ಸಹ ಕರೀತಾರಲ್ವ, ಪತಿತ ಪಾವನ ಬಾ ಬಂದು ಪಾವನರನ್ನಾಗಿ ಮಾಡುವಂತ. ಪಾವನ ಜಗತ್ತು ಅಂದರೆ ಲಕ್ಷ್ಮೀನಾರಾಯಣರಿದ್ರ ಜಗತ್ತಿನಲ್ಲಿ. ರಾಮರಾಜ್ಯ ಮತ್ತು ರಾವಣ ರಾಜ್ಯದಲ್ಲಿ ಎಷ್ಟೊಂದು ವ್ಯತ್ಯಾಸ ಇದೆ. ಸೂರ್ಯವಂಶಿ ಚಂದ್ರವಂಶಿ ಅಂದರೆ ರಾಮರಾಜ್ಯ, ನಂತರ ಇರುವಂಥದ್ದು ಯಾವುದು, ರಾವಣನ ರಾಜ್ಯ. ರಾಮರಾಜ್ಯ ಮತ್ತು ರಾವಣ ರಾಜ್ಯ. इस समय है कलयुग, रावण संप्रदाय, बड़े बड़े लोग भी एकदम को घूर घूर करते रहते हैं, बहुत अहंकार है कि मैं फलाना हूँ. ಬಾಬಾ ತಿಳಿಸಿದರೆ, ಈ ಸಮಯ ಇದೇನಾಗಿದೆ, ಕಲಿಯುಗ. ಕಲಿಯುಗ ಅಂತಂದರೆ ರಾವಣನ ಸಂಪ್ರದಾಯ, ಅಸುರಿ ಸಂಪ್ರದಾಯ. ಇಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ನೋಡ್ರಿ, ಒಬ್ರು ಇನ್ನೊಬ್ಬರನ್ನ ನೋಡಿದ್ರೆ ಏನು ಮಾಡ್ತಿರ್ತಾರೆ, ಗುರುಗುರು ಮಾಡ್ತಿರ್ತಾರಲ್ವ. ಅಂದರೆ ಬಹಳಷ್ಟು ಅಹಂಕಾರ, ನಾನು ಇಂಥವನು, ನಾವು ಇಂಥವರು ಅಂತ ಹೇಳಿ. तो इस ಲಕ್ಷ್ಮೀನಾರಾಯಣ के ಚಿತ್ರೋं पर समझाना बहुत सहज है. ಈ ಲಕ್ಷ್ಮೀನಾರಾಯಣರ ಚಿತ್ರದ ಬಗ್ಗೆ ತಿಳಿಸ್ಲಿಕ್ಕೆ ಬಹಳ ಸಹಜ ಇದೆ ಅಂತಾರೆ ಬಾಬಾ. बोलो इनके राज्य में ही विश्व में शांति थी, कोई और धर्म नहीं था, विश्व में शांति सो तो यही होती है. ತಂದೆ ತಿಳಿಸಿದರೆ ಹೇಳಬೇಕು, ರಾಜ್ಯದಲ್ಲಿ ವಿಶ್ವದಲ್ಲಿ ಶಾಂತಿ ಇತ್ತು. ಯಾವಾಗ ಶಾಂತಿ ಸುಖ ಇತ್ತೋ ಆಗ ಅಲ್ಲಿ ಯಾವುದೋ ಧರ್ಮ ಇರಲಿಲ್ಲ. ವಿಶ್ವದಲ್ಲಿ ಶಾಂತಿ ಅಂದರೆ ಇಲ್ಲೇ ಇತ್ತು, ಅದೇ ವಿಶ್ವನೇ ಇದು. तो मुख्य यह चित्र है, बाकी ढेर चित्रों पर समझाने से मनुष्यों के ख्यालात और तरफ चले जाते हैं. ಮುಖ್ಯವಾಗಿರುವಂಥದ್ದು ಈ ಚಿತ್ರದ ಬಗ್ಗೆ ಅಂತಾರೆ ಬಾಬಾ. ಅದಕ್ಕೆ ಬಾಕಿ ಚಿತ್ರಗಳ ಬಗ್ಗೆ ಜಾಸ್ತಿ ತಿಳಿಸಕ್ಕೆ ಹೋದರೆ ಮನುಷ್ಯರ ವಿಚಾರ ಬೇರೆ ಕಡೆಗೆ ಹೋಗ್ಬಿಡುತ್ತೆ. जो समझा है वह भी भूल जाता है, तब कहा जाता है टू महीने कुक बहुत चित्र होते हैं और असकुड़ी में मॉडल अथवा डायलिंग आदि होते हैं, तो मूल बात बुद्धि से निकल जाती है. ತಂದೆ ತಿಳಿಸ್ತಾ ಇದ್ದಾರೆ, ಈಗ ತಾವೇನು ಮಾಡಬೇಕು, ತಿಳಿಸ್ಕೊಡ್ಬೇಕು. ಯಾರಿಗೆಲ್ಲ ತಿಳಿಸ್ಕೊಡ್ತಾರೋ ಅವ್ರು ಏನಾಗ್ಬಿಡ್ತಾರೆ, ಮರ್ತು ಹೋಗ್ಬಿಡ್ತಾರೆ. ಅದಕ್ಕೆ ಹೇಳಲಾಗುತ್ತೆ ಟು ಮನಿ ಕುಕ್ಸ್ ಅಂತ ಹೇಳಿ. ಬಹಳ ಚಿತ್ರಗಳಿದ್ದಾವೆ, ಆದರೆ ಅನೇಕ ಚಿತ್ರಗಳೇನಾಗಿದ್ದಾವೆ, ಉಪಕಥೆಗಳಾಗ್ಬಿಟ್ಟಿದ್ದಾವೆ, ಮಾದರಿಗಳಾಗಿದ್ದಾವೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮುಖ್ಯವಾಗಿರುವಂಥ ಮಾತು ಬುದ್ಧಿಯಿಂದ ಯಾವಾಗ ಬಹಳಷ್ಟು ಹೇಳ್ತಾ ಹೋಗ್ತೀವಿ, ಅವಾಗ ಮುಖ್ಯವಾದಂಥ ಮಾತೇನಾಗ್ಬಿಡುತ್ತೆ, ಬುದ್ಧಿಯಿಂದ ಹೊರಟೋಗ್ಬಿಡುತ್ತೆ. कोई विरल ही समझ पाते हैं कि बाप यह ಸ್ಥಾಪನಾ कर रहे हैं. ಇದರಲ್ಲಿ ಮುಖ್ಯ ಕೆಲವರು ಮಾತ್ರ ಏನು ಮಾಡ್ತಾರೆ, ತಿಳ್ಕೊಳ್ತಾರೆ. ಪರಮಾತ್ಮನೇ ಬಂದು ಇಲ್ಲಿ ಏನು ಮಾಡ್ತಿದ್ದಾರೆ, ವಿಶ್ವದಲ್ಲಿ ಶಾಂತಿಯನ್ನು, ಸುಖ ಶಾಂತಿಯ ಜಗತ್ತನ್ನು ಸ್ಥಾಪನೆ ಮಾಡ್ತಿದ್ದಾರೆ ಅಂತ. 84 ಜನ್ಮ भी इसके लिए है, दिखाएंगे जरूर एक का, सबको कैसे रखेंगे. शास्त्रों में भी एक अर्जुन का नाम रखा है ना, स्कूल में मास्टर एक को थोड़ी ही पढ़ाएंगे, यह भी स्कूल है. ತಂದೆ ತಿಳಿಸ್ತಾ ಇದ್ದಾರೆ, ಇದು 84 ಜನ್ಮಗಳ ಚಕ್ರ, ಇದು 84 ಜನ್ಮಗಳಿಗಾಗಿ ಈಗ ತೋರಿಸ್ಲಾಗತ್ತಲ್ವ, ಅವಶ್ಯವಾಗಿ ಒಂದೇ.
ಎಲ್ಲರಿಗೂ ಹೇಗೆ ಇಟ್ಕೊಳ್ಳೋದು? ಶಾಸ್ತ್ರದಲ್ಲಿ ನೋಡ್ರಿ, ಒಬ್ಬ ಅರ್ಜುನನ ಹೆಸರನ್ನು ಇಟ್ಟಿದ್ದಾರೆ. ಸ್ಕೂಲಲ್ಲಿ ಏನಾದರೂ ಮಾಸ್ಟ್ರು ಒಬ್ಬರಿಗೆ ಓದಿಸ್ತಾರೇನೋ, ಹಂಗೆ ಇದು ಸಹ ಏನಾಗಿದೆ, ಸ್ಕೂಲ್ ಆಗಿದೆ. ಅಲ್ಲಿ ಒಬ್ಬರೊಬ್ಬರು ವಿದ್ಯಾರ್ಥಿ ಇರಲ್ಲ, ಅಲ್ಲಿ ಎಷ್ಟೊಂದು ವಿದ್ಯಾರ್ಥಿಗಳು ಇರ್ತಾರಲ್ವ, ಹಂಗೆ ಇದು ಸ್ಕೂಲ್ ಆಗಿದೆ. यह तुम्हारे बैज भी बहुत काम कर सकते, यह सबसे अच्छा है, पहले शिव बाबा के चित्रों के सामने लाना चाहिए. ಬಾಬಾ ತಿಳಿಸ್ತಾ ಇದ್ದಾರೆ, ತಮ್ಮ ಬ್ಯಾಡ್ಜಿನ ಬಗ್ಗೆ ಬ್ಯಾಡ್ಜ್ ಏನಿದೆಯಲ್ಲ ಅದು ಬಹಳ ಕೆಲಸಕ್ಕೆ ಬರುತ್ತೆ, ಅದರಿಂದ ತಾವು ಸರ್ವಿಸನ್ನು ಮಾಡ್ಬೋದು ಅಂತಾರೆ ಬಾಬಾ. ಇದು ಎಲ್ಲದಕ್ಕಿಂತ ಒಳ್ಳೆಯದಾಗಿದೆ. ಮೊಟ್ಟ ಮೊದಲು ಶಿವತಂದೆಯ ಚಿತ್ರವನ್ನು ಸಮ್ಮುಖದಲ್ಲಿ ತಂದ್ಕೋಬೇಕು ಅಂತಾರೆ ಬಾಬಾ. ಅವ್ರ ಫಿರ್ ಲಕ್ಷ್ಮೀನಾರಾಯಣಕ್ಕೆ ಚಿತ್ರ ಹಾಗೆ ಮೊದಲು ಯಾವ ಚಿತ್ರ ಮುಂದೆ ಬರಬೇಕು? ತಂದೆಯ ಚಿತ್ರದ ಹತ್ರ ಬರಬೇಕು, ನಂತರ ಲಕ್ಷ್ಮೀನಾರಾಯಣ ಚಿತ್ರದ ಮುಂದೆ ಬರಬೇಕು. तुम शांति मांगते हो, वह कल्प कल्प बाप द्वारा स्थापन होते हैं. ತಾವೆಲ್ಲರೂ ಶಾಂತಿಯನ್ನು ಬಯಸ್ತೀರ, ಶಾಂತಿ ಬೇಕಾ? ಕಲ್ಪ ಕಲ್ಪವು ತಂದೆಯ ಮೂಲಕನೇ ಆ ಶಾಂತಿ ಏನಾಗುತ್ತೆ, ಸ್ಥಾಪನೆ ಆಗುತ್ತೆ. तुम इस चक्र को जान गए हो, पहले तुम ही तुच्छ बुद्धि थे, अब बाप स्वच्छ बुद्धि बनाते हैं. ತಂದೆ ತಿಳಿಸಿದರೆ, ಈ ಚಕ್ರದ ಬಗ್ಗೆ ನೀವೇನು ಮಾಡ್ಬೋದು, ತಿಳಿಸ್ಕೊಡ್ಬೋದು. ತಾವು ತಿಳ್ಕೊಂಡಿದ್ದೀರಲ್ವ, ಮೊಟ್ಟ ಮೊದಲು ನಾವೆಲ್ಲ ಏನಾಗಿದ್ವಿ, ತುಚ್ಛ ಬುದ್ಧಿಯವರಾಗಿದ್ವಿ. ತಂದೆ ಬಂದು ಜ್ಞಾನವನ್ನು ಕೊಟ್ಟ ನಮ್ಮ ಬುದ್ಧಿಯನ್ನು ಇವತ್ತೇನು ಮಾಡಿದ್ದಾರೆ, ಸ್ವಚ್ಛ ಬುದ್ಧಿಯನ್ನಾಗಿ ಮಾಡಿದ್ದಾರೆ. लिखना चाहिए शिवय परमपिता परमात्मा के, कोई भी किसकी सद्गति कर नहीं सकते. ನೀವು ಬರಿಬೋದು ಅಂತಾರೆ ಬಾಬಾ. ಏನನ್ನ? ಪರಂಪಿತ ಪರಮಾತ್ಮನ ಹೊರತು ಬೇರೆ ಯಾರೂ ಸದ್ಗತಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ವಿಶ್ವಮೇ ಶಾಂತಿ ಕರ್ ನಹಿ ಸಕ್ತೆ, ವಿಶ್ವದಲ್ಲಿ ಶಾಂತಿಯನ್ನು ಬೇರೆ ಯಾರೂ ಸ್ಥಾಪನೆ ಮಾಡಲಿಕ್ಕೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಬಾಪು ಹಿ ಸಬ್ ಕುಚ್ ಕರ್ ರಹೆ ಹೇ, ಯಾದ್ ಭಿ ಉನ್ಕೋ ಹಿ ಕರ್ತೆ ಹೇ. ಪರಮಾತ್ಮನೇ ನಮಗೇನು ಮಾಡ್ತಾರೆ, ಸುಖ ಶಾಂತಿಯನ್ನು ಕೊಡ್ತಾರೆ, ಪತಿತರಿದ್ದವ್ರನ್ನ ಪಾವನರನ್ನಾಗಿ ಮಾಡ್ತಾರೆ, ಸದ್ಗತಿಯನ್ನು ಮಾಡ್ತಾರೆ. ಅಂದಾಗ ಎಲ್ಲವನ್ನ ಪರಮಾತ್ಮನೇ ಮಾಡ್ತಾರೆ ಅಂದಾಗ ನಾವೆಲ್ಲರೂ ಆ ತಂದೆಯನ್ನೇ ನೆನ್ಪು ಮಾಡಬೇಕು. ಮುಖ್ಯ ಚಿತ್ರ ಯಹ ದೋನೋ ಹೇ, इससे इला नहीं चाहिए जब तक पूरा ना समझे, या नहीं समझा तो कुछ भी नहीं समझ, टाइम वेस्ट हो जाता है. देखो बुद्धि में नहीं बैठता है तो चल देना चाहिए. ತಂದೆ ತಿಳಿಸ್ತಾ ಇದ್ದಾರೆ, ಮುಖ್ಯವಾಗಿರುವಂಥದ್ದು 2 ಚಿತ್ರ. ಯಾವೆರಡು ಚಿತ್ರ ಹೇಳಿದ್ರು ಬಾಬಾ? ಮೊಟ್ಟ ಮೊದಲು ಶಿವ ತಂದೆಯ ಚಿತ್ರವನ್ನು ಸಮ್ಮುಖದಲ್ಲಿ ತಂದ್ಕೋಬೇಕು. ಅವ್ರು ನಾವೆಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಅಂತ. ಅದಾದ ನಂತರ ಲಕ್ಷ್ಮೀನಾರಾಯಣ ಚಿತ್ರವನ್ನು ತಂದ್ಕೋಬೇಕು. ಪರಮಾತ್ಮನ ನೆನಪಿನಿಂದ ನಾವೇನಾಗ್ತೀವಿ, ಭವಿಷ್ಯದಲ್ಲಿ ಲಕ್ಷ್ಮೀನಾರಾಯಣರಾಗ್ತೀವಿ ಅಂತ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಈ ಮುಖ್ಯವಾದಂಥ ಚಿತ್ರವನ್ನು ಇಟ್ಕೊಂಡು ತಿಳಿಸಿದಾಗ ಇದರಲ್ಲಿ ಹಲಗಾಡಲಿಕ್ಕೆ ಸಾಧ್ಯವಾಗಬಾರ್ದು, ಆ ರೀತಿ ಇರಬೇಕು. ಅದಕ್ಕೆ ಸಂಪೂರ್ಣವಾಗಿ ಅವ್ರು ತಿಳ್ಕೊಂಡಿಲ್ಲ ಅಂತಂದರೆ, ಅದಕ್ಕೆ ಬಾಬಾ ತಿಳ್ಕೊಂಡಿಲ್ಲ ಅಂದರೆ ಅವ್ರಿಗೇನು ಅರ್ಥ ಆಗಲ್ಲ. ಅವಾಗೇನಾಗುತ್ತೆ, ಸಮಯ ವೇಸ್ಟ್ ಆಗುತ್ತೆ. ನೋಡ್ರಿ, ಬುದ್ಧಿಯಲ್ಲಿ ಕುಳಿತುಕೊಂಡೇ ಇಲ್ಲ ಅಂತಂದರೆ ಅವ್ರೇನಾಗ್ಬಿಡ್ತಾರೆ, ಹೊರಟೋಗ್ಬಿಡ್ತಾರಲ್ವ. ಇಸ್ಮೇ ಸಮझाने वाले बहुत अच्छे चाहिए, ಇದರಲ್ಲಿ ತಿಳಿಸ್ಕೊಡುವಂಥವ್ರು ಸಹ ಬಹಳ ಬುದ್ಧಿವಂತರಾಗಿರಬೇಕು, ಭಾಳ ಚೆನ್ನಾಗಿರಬೇಕು. ಅಗರ್ ಮಾತಾ ಹೋ ತೋ ಬಹುತ್ ಅಚ್ಚಾ ಹೈ, इसमें कोई नाराज़ नहीं होगा, यह तो सब जानते हैं कि कौन कौन समझाने में तीक है. ಬಾಬಾ ಹೇಳ್ತಾರೆ, ಒಂದು ವೇಳೆ ಮಾತೇರಾದರೂ ಬಹಳ ಒಳ್ಳೆಯದೇ ಅಂತಾರೆ ಬಾಬಾ. ಯಾಕೆ ಅಂತಂದರೆ ಇದರಲ್ಲಿ ಯಾರೂ ಸಹ ಏನಾಗಲ್ಲ, ಯಾರೂ ಬೇಜಾರಾಗೋದಿಲ್ಲ. ಏಕೆಂದರೆ ಇದು ಎಲ್ಲರಿಗೂ ಗೊತ್ತಿದೆ. ಈಗ ಎಲ್ಲರಿಗೂ ಗೊತ್ತಿದೆ ತಾನೆ. ಏನು ಗೊತ್ತಿದೆ? ಯಾರ್ಯಾರು ತಿಳಿಸ್ಕೊಡೋದ್ರಲ್ಲಿ ಬಹಳ ತೀಕ್ಷ್ಣರಾಗಿದ್ದಾರೆ. ಮನಮೋಹಿನಿ, ಮನೋಹರ್, ಗೀತಾ ಹೇ, ಬಹುತ್ ಅಚ್ಚೆ ಅಚ್ಚೆ ಬಚ್ಚೆ ಹೇ. ಬಾಬಾ ತಿಳಿಸಿದ್ದಾರೆ, ಈ ಜ್ಞಾನವನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ತಿಳಿಸೋರು ಯಾರು? ಯಾರು ಒಳ್ಳೆಯ ಸರ್ವಿಸನ್ನು ಮಾಡ್ತಿರ್ತಾರೆ ಅಂಥ ಮಕ್ಕಳನ್ನು ಬಾಬಾ ಏನು ಮಾಡ್ತಿರ್ತಾರೆ, ನೆನ್ಪು ಮಾಡ್ಕೊಳ್ತಿರ್ತಾರೆ. ಅದಕ್ಕೆ ಮೋಹಿನಿ, ಮನೋಹರ್, ಗೀತಾ ಬೇನ್ ಇವರೆಲ್ಲ ಒಳ್ಳೊಳ್ಳೆ ಮಕ್ಕಳು ಅಂತಾರೆ ಬಾಬಾ. ಬಹಳ ತೀಕ್ಷ್ಣವಾಗಿ ತಿಳಿಸ್ಕೊಡುವಂತಹ ಒಳ್ಳೆ ಸರ್ವಿಸನ್ನು ಮಾಡುವಂಥ ಮಕ್ಕಳು ಅಂತಾರೆ ಬಾಬಾ. तो पहले लक्ष्मीनारायण के चित्रों पर एकदम पक्का कराना चाहिए. ಮೊಟ್ಟ ಮೊದಲು ಲಕ್ಷ್ಮೀನಾರಾಯಣ ಚಿತ್ರದ ಬಗ್ಗೆ ಏಕ್ದಮ್ ಆಗಿ ಏನು ಮಾಡಬೇಕು, ಪಕ್ಕಾ ಮಾಡಿಸ್ಬೇಕು ಅಂತಾರೆ. ಬೋಲೋ ಇನ್ ಬಾತೋं को अच्छी ರೀತಿ ಸಮझो, तब ಶಾಂತಿ ಕಿ ದುನಿಯಾ ಮೇ ಜಾ ಸಕೆಂಗೆ. ಅವ್ರಿಗೆ ಹೇಳಬೇಕು, ಈ ಮಾತಿನ ಬಗ್ಗೆ ಒಳ್ಳೆ ರೀತಿಯಲ್ಲಿ ತಾವೇನು ಮಾಡಿರಿ, ತಿಳ್ಕೊಡ್ರಿ, ಆಗ ಶಾಂತಿಯ ಜಗತ್ತಿನಲ್ಲಿ ಹೋಗಲಿಕ್ಕೆ ಸಾಧ್ಯವಾಗುತ್ತೆ ಅಂತ. मुक्ति जीवन मुक्ति दोनों ही मिल जाएगी. मुक्ति में
तो सब जाएंगे फिर आएंगे नंबरवार पाठ बजाने. ಮುಕ್ತಿ ಜೀವನ್ ಮುಕ್ತಿ ಎರಡೂ ಸಹ ಸಿಗ್ತದೆ. ಮುಕ್ತಿಯಲ್ಲಿ ಹೋಗ್ತಾರೆ, ಎಲ್ಲರೂ ಮುಕ್ತಿಯಲ್ಲಿ ಹೋಗ್ತಾರೆ, ನಂತರ ಬರ್ತಾರೆ ನಂಬರ್ವಾರ ಪಾತ್ರವನ್ನು ಅಭಿನಯ ಮಾಡಲಿಕ್ಕೆ ಅಂತಾರೆ ಬಾಬಾ. समझाना में भी बबक से है. नंबर 1 यह चित्र है. विश्व में शांति के मालिक यही थे. यह बातें समझदार बुद्धि में बैठते हैं. ತಂದೆ ತಿಳಿಸ್ತಾ ಇದ್ದಾರೆ, ಈಗ ನೋಡ್ರಿ, ತಿಳಿಸುವಾಗ ಬಹಳ ಹೆಂಗೆ ತಿಳಿಸ್ಬೇಕು, ಬಹಳ ವಿಜೃಂಭಣೆಯಿಂದ ಆಡಂಬರದಿಂದ ತಿಳಿಸ್ಬೇಕು ಅಂತಾರೆ ಬಾಬಾ. ನಂಬರ್ 1 ಆಗಿರುವಂಥ ಚಿತ್ರ ಇದಾಗಿದೆ. ವಿಶ್ವದಲ್ಲಿ ಶಾಂತಿಯ ಮಾಲೀಕ ಅಂದರೆ ಇಲ್ಲೇ ಇದ್ರು. ಈ ಮಾತುಗಳನ್ನು ತಿಳಿಸ್ಕೊಡ್ಬೇಕಂದ್ರೆ ತಿಳುವಳಿಕೆ ಬುದ್ಧಿಯಲ್ಲಿ, ತಿಳುವಳಿಕೆ ಒಂಥರ ಯಾರು ಇರ್ತಾರಲ್ಲ ಅವ್ರ ಬುದ್ಧಿಯಲ್ಲಿ ಇದು ಕೂತ್ಕೊಂಡಿರುತ್ತೆ ಅಂತಾರೆ ಬಾಬಾ. ಬಲ ಅಚ್ಚ ಅಚ್ಚ ಕಹತೆ ಪಾಮೆ ಗಿರ್ತೆ ಹೇ ಪರಂತು ಬಾಪ್ಕೋ ತೋಡಿ ಹೇ ಜಾನ. ಬಲೆ ಹೇಳಿದವ್ರಿಗೆ ಕೇಳೋದಂತವ್ರು ಏನು ಹೇಳ್ತಾರೆ, ಭಾಳ ಚೆನ್ನಾಗಿದ್ದೀರಿ, ಭಾಳ ಒಳ್ಳೆಯದು ಅಂತ ಹೇಳ್ತಾರೆ. ಭಾಳ ಚೆನ್ನಾಗಿ ತಿಳಿಸ್ಕೊಟ್ರಿ ಅಂತ ಏನು ಮಾಡ್ತಾರೆ, ಅವರು ಕಾಲಿಗೂ ಬೀಳ್ತಾರೆ. ಆದರೆ ಪರಮಾತ್ಮನ ಬಗ್ಗೆ ಏನಾದರೂ ತಿಳ್ಕೊಳ್ತಾರ? ಅದಕ್ಕೆ ಬಾಬಾ ಹೇಳ್ತಾರೆ, ಉನ್ಕೋ ಬಿ ಮಾಯಾ ಚೋಡ್ತೆ ನಹಿ. ಅವರನ್ನು ಮಾಯ ಏನು ಮಾಡೋದಿಲ್ಲ, ಬಿಡೋದೇ ಇಲ್ಲ ಅಂತಾರೆ ಬಾಬಾ. ಬಾಪ್ ಜೋ ಇತ್ನಾ ಊಂಚ್ ಬನಾತೆ ಹೇ ಉನ್ಕೋ ತೋತಾ ಕಿತ್ನಾ ಯಾದ್ ಕರ್ನಾ ಚಾಹಿಯೆ. इसलिए बाप कहते हैं मुझे याद करो तो तुम्हारे पाप कट जाएंगे. ಬಾಬಾ ಹೇಳ್ತಾರೆ, ಮಾಯ ಅವ್ರನ್ನ ಏನು ಮಾಡೋದಿಲ್ಲ, ಬಿಡೋದೇ ಇಲ್ಲ, ತನ್ನ ಕಡೆಗೆ ಮಾಡ್ಕೊಂಡ್ಬಿಡತ್ತೆ. ಬಾಬಾ ನೋಡ್ರಿ ನಮ್ಮನ್ನು ಎಷ್ಟು ಶ್ರೇಷ್ಠರನ್ನಾಗಿ ಮಾಡ್ತಾರೆ ಅಂದಾಗ ಅಂತಹ ತಂದೆಯನ್ನು ಎಷ್ಟು ನೆನಪು ಮಾಡಬೇಕು. ಅದರಿಂದ ತಂದೆ ಹೇಳ್ತಿರ್ತಾರಲ್ವ, ನನ್ನನ್ನು ನೆನಪು ಮಾಡ್ರಿ, ಆಗ ನಿಮ್ಮ ಎಲ್ಲ ಪಾಪಗಳೇನಾಗ್ತವೆ, ಕಟ್ಟಾಗ್ತವೆ. ಸತೋಪ್ರಧಾನ್ ಬಂಜಾಯಂಗಿ. ಅವಾಗ ಪಾಪಗಳೆಲ್ಲ ಕಟ್ಟಾದಾಗ ತಾವು ಆತ್ಮಗಳು ಸತೋಪ್ರಧಾನರಾಗ್ತೀರಿ. ये अंदर आने से खुशी में रोमांचन ಕಡೆ ಹೋ ಜಾನೆ ಚಾಹಿಯೆ. ಬಾಬಾ ಹೇಳ್ತಾರೆ, ಇದು ಒಳಗಡೆ ಬಂದಾಗ, ಪರಮಾತ್ಮ ಹೇಳಿದಂಥ ಮಾತು ಒಳಗಡೆ ಬಂದಾಗ, ಬುದ್ಧಿಯಲ್ಲಿ ಕೂತ್ಕೊಂಡಾಗ ಅಲ್ಲೇನಾಗುತ್ತೆ, ಖುಷಿಯ ರೋಮಾಂಚನನೇ ಆಗಬೇಕು ಅಂತಾರೆ ಬಾಬಾ. मैं यहाँ बनाता हूँ, मैं अंदर स्त्री हाल में आता हूँ और इन लक्ष्मी नारायण को देखता हूँ. सामने लक्ष्मी नारायण की ट्रांसलेट रखी है. इन्हें देखकर बड़ी खुशी होता हूँ. ओह बाबा हमको यह बनाते हैं. ವಾಹ ಬಾಬಾ ವಾಹ. ಬಾಬಾ ಇಲ್ಲಿ ತಿಳಿಸಿದರೆ, ನಾನು ಈ ರೀತಿ ಆಗ್ತಿದ್ದೀನಿ, ನಾನು ಈ ರೀತಿ ಆಗಬೇಕು. ನಾನು ಇಷ್ಟೇ ಹಾಲು ಒಳಗಡೆ ಬಂದೆ, ಆ ಲಕ್ಷ್ಮೀನಾರಾಯಣರ ದೃಶ್ಯ ಚಿತ್ರವನ್ನು ನಾನು ನೋಡಿದೆ. ಆವಾಗ ಸನ್ಮುಖದಲ್ಲಿ ಲಕ್ಷ್ಮೀನಾರಾಯಣರ ಟ್ರಾನ್ಸ್ಲೇಟನ್ನು ಇಟ್ಟಿದ್ರು. ಅದು ನೋಡಿ ನನಗೇನಾಯಿತು, ಬಹಳ ಖುಷಿಯಾಯಿತು. ಬಾಬಾ ನನ್ನನ್ನು ಈ ರೀತಿ ಮಾಡ್ತಿದೆಯಲ್ಲ, ವಾಹ ಬಾಬಾ ವಾಹ ಅಂತ ಹೇಳಿದೆ. ಲೋಕಿ घर में किसको बाप बड़े मर्ताब पर होता है तो बच्चों को खुशी होते हैं. मेरा बाप वजीर है. तुमको कितनी खुशी होनी चाहिए कि बाप हमको यह बनाते हैं. ಈಗ ಲೌಕಿಕದಲ್ಲಿ ತಂದೆ ಏನಾದರೂ ದೊಡ್ಡ ಪದವಿಗೆ ಹೋಗಿರ್ತಾರೆ ಅಂತಂದರೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಆಗುತ್ತಲ್ವ, ನಮ್ಮಪ್ಪ ಏನಾಗಿದ್ದಾರೆ, ಮಂತ್ರಿ ಆಗಿದ್ದಾರೆ ಅಂತ ಎಷ್ಟು ಖುಷಿ ಆಗುತ್ತೆ. ಈಗ ನಮ್ಮ ಮಕ್ಕಳಿಗೆ ಎಷ್ಟು ಖುಷಿ ಆಗಬೇಕು. ಪರಮಾತ್ಮ ಸರ್ವಶಕ್ತಿವಂತ ನಮ್ಮನ್ನು ಈ ರೀತಿಯನ್ನಾಗಿ ಮಾಡ್ತಾ ಇದ್ದಾರಲ್ಲ, ಅಂಥ ಮಕ್ಕಳಿಗೆ ಎಷ್ಟು ಖುಷಿ ಆಗಬೇಕು. ಪರಂತು ಮಾಯಾ ಬುಲಾ ದೇತಿ ಬಡ ಸಾಮ್ನಾ ಕರ್ತಿ ಹೇ. ಮಾಯ ಏನು ಮಾಡಿಬಿಡುತ್ತೆ, ನಮಗೆ ಯಾವ ಖುಷಿ ಇರಬೇಕಿತ್ತೋ ನೋಡಿ, ಯಾವ ಖುಷಿ ಆಗಬೇಕಿತ್ತೋ ಆ ಖುಷಿನೇ ಇರಲ್ಲ, ಮಾಯೆ ಬರೆಸ್ಬಿಡುತ್ತೆ. ಆವಾಗ ಭಾಳಷ್ಟು ವಿರೋಧಿಯನ್ನಾಗಿ ಮಾಡಿಬಿಡುತ್ತೆ. तुम बच्चों को बहुत खुशी रहनी चाहिए. दैवी गुण भी धारण करनी चाहिए. ಆತ್ಮಾಭಿಮಾನಿ ಭವ. ಬಾಬಾ ಹೇಳ್ತಾರೆ, ತಮ್ಮ ಮಕ್ಕಳಿಗೆ ಎಷ್ಟು ಖುಷಿ ಇರಬೇಕು, ಭಗವಂತ ನಮ್ಮನ್ನು ಹೇಗಿದ್ದವ್ರನ್ನ ಏನನ್ನಾಗಿ ಮಾಡ್ತಿದ್ದಾರೆ ಅಂತ. ದೈವಿ ಗುಣಗಳನ್ನು ಸಹ ಧಾರಣೆ ಮಾಡ್ಕೋಬೇಕು, ಆತ್ಮಾಭಿಮಾನಿಗಳಾಗ್ರಿ ಅಂತ ಬಾಬಾ ವರದಾನ ನೀಡುತ್ತಿದ್ದಾರೆ. ಬಾಯಿ ಬಾಯಿ ಕೋ ದೇಖೋ तो स्त्री को भी आत्मा के रूप में ही देखेंगे. ಕ್ರಿಮಿನಲ್ ಆಯೇ ಹೋಗಿ ನಹಿ. ಬಾಬಾ ತಿಳಿಸಿದರೆ, ನೋಡುವಾಗ, ಯಾರನ್ನೇ ನೋಡುವಾಗ ಮೊದಲು ನಾವು ಆತ್ಮಾಭಿಮಾನಿಗಳಾಗಬೇಕು. ಯಾರನ್ನೇ ನೋಡುವಾಗ ನಾವು ಹೇಗೆ ನೋಡಬೇಕು, ಸಹೋದರ ದೃಷ್ಟಿಯಿಂದನೇ ನೋಡಬೇಕು. ಸ್ತ್ರೀಯನನ್ನು ಸಹ ಆತ್ಮದ ರೂಪದಲ್ಲಿಯೇ ನೋಡಬೇಕು ಅಂತಾರೆ ಬಾಬಾ. ಯಾವಾಗ ಸಹೋದರ ಆತ್ಮಿಕ ದೃಷ್ಟಿಯಿಂದ ನೋಡ್ತಾ ಹೋಗ್ತೀವಿ, ಆಗ ಅಲ್ಲಿ ಕೆಟ್ಟ ವಿಚಾರಗಳು, ಅಲ್ಲಿ ಕೆಟ್ಟ ದೃಷ್ಟಿ ಬರೋದಿಲ್ಲ ಅಂತಾರೆ ಬಾಬಾ. मनसा तूफान तब आते जब तुम बाई बाई की दृष्टि से नहीं देखते हो.
ಇಸ್ಮೆ ಬಡಿ ಮೆಹನತ್ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಮನಸ್ಸಿನಲ್ಲಿ ಬಿರುಗಾಳಿಗಳು ಬಂದಾಗ ಯಾವಾಗ ನೀವು ಸಹೋದರನ ದೃಷ್ಟಿಯಲ್ಲಿ ಏನಾಗೋದಿಲ್ಲ, ಕಾಣೋದೇ ಇಲ್ಲ ಅಂತಾರೆ ಬಾಬಾ. ಇದರಲ್ಲೇ ಬಹಳ ಪರಿಶ್ರಮ ಅಂತಾರೆ. प्रैक्टिस अच्छी चाहिए, आत्माभिमानी बनना है, कर्मातीत अवस्था अंत में ही होगी, सर्विस करने वाले बच्चे बाप के दिल पर चढ़ सकते हैं. ಬಾಬಾ ಹೇಳ್ತಾರೆ, ಇದನ್ನು ಒಳ್ಳೆಯ ರೀತಿಯಲ್ಲಿ ಏನು ಮಾಡಬೇಕು, ನಾವು ಅಭ್ಯಾಸ ಮಾಡಬೇಕು. ಇವತ್ತಿನ ಮುರಳಿಯಲ್ಲೇ ಬಾಬಾ ಹೇಳ್ತಿರೋದು ಯಾವುದು, ಆತ್ಮಾಭಿಮಾನಿ ಆಗುವಂತಹ ಅಭ್ಯಾಸವನ್ನು ಮಾಡ್ರಿ ಅಂತ. ಅದಕ್ಕೆ ಆತ್ಮಾಭಿಮಾನಿಗಳಾಗಬೇಕು. ಯಾವಾಗ ಆ ಅಭ್ಯಾಸವನ್ನು ಮಾಡ್ತಾ ಹೋಗ್ತೀವಿ ಆಗ ಕರ್ಮಾತೀತಾವಸ್ಥೆ ಏನಾಗುತ್ತೆ, ಅಂತ್ಯದಲ್ಲೇ ಆಗ್ತದೆ ಅಂತಾರೆ ಬಾಬಾ. ಸರ್ವಿಸನ್ನು ಮಾಡುವಂಥ ಮಕ್ಕಳೇ ತಂದೆ ಹೃದಯವನ್ನು ಹೇಳಲಿಕ್ಕೆ ಸಾಧ್ಯ. ಬಲ್ ಧೀರೆ ಸೆ ಆತೆ ಹೇ ವಹ ಭಿ ಘೇಪಾಲ್ ಕರ್ ಸಕ್ತೆ ಹೇ, ದೇಖ್ ಜಾ ಸಕ್ತೆ ಹೇ. ಬಾಬಾ ಹೇಳ್ತಿದ್ದಾರೆ, ಯಾರು ಸರ್ವಿಸನ್ನು ಮಾಡ್ತಾರೆ ಅಂಥ ಮಕ್ಕಳೇ ಪರಮಾತ್ಮನ ಹೃದಯವನ್ನು ಹೇರ್ತಾರೆ. ನಿಧಾನವಾಗಿ ಲೇಟಾಗಿ ಬಂದರೂ ಸಹ ಅವ್ರ ಪುರುಷಾರ್ಥದಲ್ಲಿ ಏನು ಮಾಡ್ತಾರೆ, ಮುಂದೆ ಹೋಗ್ತಾರೆ, ತೀವ್ರವಾಗಿ ಹೋಗಲಿಕ್ಕೆ ಸಾಧ್ಯ ಇದೆ ಅಂತಾರೆ ಬಾಬಾ. तुम बच्चों ने पहले हिस्ट्री तो सुनी है कि इन्होंने घर भर कैसे छोड़ा, रात रात में भागे, फिर इतने बच्चों का पाल, इसको कहा जाता है बट्टी. ಬಾಬಾ ಹೇಳ್ತಿದ್ದಾರೆ, ನೀವು ಮಕ್ಕಳು ಮೊಟ್ಟ ಮೊದಲು ಹಿಸ್ಟ್ರಿಯನ್ನು ಏನು ಮಾಡಿದ್ದೀರಾ, ತಿಳ್ಕೊಂಡಿದ್ದೀರಿ. ಅವರೆಲ್ಲ ಮೊದಲೆಲ್ಲ ಯಜ್ಞದ ಹಾದಿಯಲ್ಲಿ ಮನೆ ಮಠವನ್ನು ಹೇಗೆ ಬಿಟ್ಟು ಬಂದರು, ರಾತ್ರಿನೇ ಬಂದರು. ಮತ್ತು ಅಷ್ಟೊಂದೆಲ್ಲ ಮಕ್ಕಳು ಬಂದಾಗ ಆ ಮಕ್ಕಳ ಪಾಲನೆ ಸಹ ಎಷ್ಟೊಂದಾಯಿತು ಅಂದರೆ ಇದಕ್ಕೆ ಹೇಳಲಾಗುತ್ತೆ ಭಟ್ಟಿ ಅಂತ. ಫಿರ್ ಭಟ್ಟಿ ಸೆ ನಂಬರ್ವಾರ್ ನಿಕಲೆ, ಯಹ ತೋ ವಂಡರ್ ಹೇ, ಜೋ ಬಾಪ್ ತುಮಕೋ ವಂಡರ್ಫುಲ್ ಸ್ವರ್ಗ ಕಾ ಮಾಲಿಕ್ ಬನಾತೆ ಹೇ. ನೋಡ್ರಿ, ಭಟ್ಟಿಯಿಂದ ಎಷ್ಟೋ ಜನ ಏನಾದರೂ 14 ವರ್ಷ ಭಟ್ಟಿಯಲ್ಲಿ ಎಷ್ಟೋ ಜನ ಹೊರಟೋದ್ರು ನಂಬರ್ವರಾಗಿ. ಇದು ಎಷ್ಟು ಅದ್ಭುತ ಅಲ್ವಾ. ತಂದೆನ ಮಕ್ಕಳನ್ನು ಅದ್ಭುತವಾದಂಥ ಸ್ವರ್ಗಕ್ಕೆ ಏನು ಮಾಡ್ತಾ ಇದ್ದಾರೆ, ಮಾಲೀಕರನ್ನಾಗಿ ಮಾಡ್ತಾರೆ. गॉड फादर तुमको पढ़ाते हैं, कितना साधारण है, कितने रोज़ रोज़ बच्चों को समझाते रहते और बच्चों को कहते नमस्ते. ನೋಡ್ರಿ, ಭಗವಂತ ಎಷ್ಟು ಅದ್ಭುತವಾದಂಥ ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡ್ತಾರೆ. ತಂದೆ ನಮ್ಮ ಮಕ್ಕಳಿಗೆ ಓದಿಸ್ತಾರೆ. ಎಷ್ಟು ಸಾಧಾರಣ, ದಿನನಿತ್ಯ ನಮಗೇನು ಮಾಡ್ತಾ ಇರ್ತಾರೆ, ಮಕ್ಕಳಿಗೆ ತಿಳಿಸ್ತಾ ಇರ್ತಾರೆ. ಹೊಸ ಹೊಸ ಪಾಯಿಂಟ್ಗಳನ್ನು ತಿಳಿಸಿ ನಮ್ಮ ಮಕ್ಕಳಿಗೆ ಉಮ್ಮಂಗನ್ನು ತುಂಬಿ ಪುರುಷಾರ್ಥ ಮಾಡುವಂಥ ವಿಷಯವನ್ನೇ ಹೇಳಿ ಮತ್ತೆ ಏನು ಹೇಳ್ತಾರೆ, ಮಕ್ಕಳಿಗೆ ನಮಸ್ತೆಯನ್ನು ಮಾಡ್ತಾರೆ. ಬಚ್ಚೆ ತುಮ್ ಮೇರೆ ಸೇ ಭಿ ಊಂಚೆ ಜಾತೆ ಹೋ, ತುಮ್ ಹಿ ಕಂಗಲ್ ಸೆ ಡಬಲ್ ಸಿರ್ತಾಜ್ ವಿಶ್ವಕ್ಕೆ ಮಾಲಿಕ್ ಬಂತೆ ಹೋ, ತೋ ಬಾಪ್ ಬಡೇ ರುಚಿ ಸೇ ಆತೆ ಹೇ. ಬಾಬಾ ಹೇಳ್ತಿದ್ದಾರೆ, ನೀವೆಲ್ಲ ನನ್ನ ಮಕ್ಕಳೇನಾಗಿದ್ದೀರಿ, ನನಗಿಂತ ಶ್ರೇಷ್ಠ. ಬಾಬಾ ಹೇಳ್ತಾರೆ, ನಮ್ಮ ಮಕ್ಕಳಿಗೆ ಏನು ಹೇಳ್ತಾರೆ ಬಾಬಾ, ಮಕ್ಕಳೇ ನೀವು ನನಗಿಂತನೂ ಶ್ರೇಷ್ಠರಾಗ್ತೀರಿ. ಈಗ ಕಂಗಾಲಿದ್ದಂಥವ್ರು ಏನಾಗ್ತೀರಿ, ಡಬಲ್ ಕಿರೀಟಧಾರಿಗಳು, ವಿಶ್ವಕ್ಕೆ ಮಾಲೀಕರು ತಾವಾಗ್ತೀರಿ. ಅದಕ್ಕೆ ಬಾಬಾ ನೋಡ್ರಿ ಎಷ್ಟು ರುಚಿಯಿಂದ ಬಂದಿದ್ದಾರೆ. ಹನ್ಗಿನತ್ ಬಾರ್ ಹಾಯೇ ಹೋಗಿ, ಆಜ್ ತುಮ್ ಮುಜೆ ರಾಮ್ ಸೆ ರಾಜ್ಯ ಲೇತೆ ಹೋ, ಫಿರ್ ರಾವಣ ಸೆ ತುಮ್ ರಾಜ್ಯ ಹರಾತೆ ಹೋ, ಯಹ ಕೇಲ್ ಹೇ. ಬಾಬಾ ಹೇಳ್ತಿದ್ದಾರೆ, ಈ ಥರ ಇವತ್ತೊಂದೇ ಇವಾಗಷ್ಟೇ ಅಲ್ಲ, ಅನೇಕ ಬಾರಿ ತಂದೆ ಬಂದಿದ್ದಾರೆ. ನಾವು ಅನೇಕ ಬಾರಿ ತಂದೆ ಹತ್ರ ಬಂದಿದ್ದೀವಿ. ಇವತ್ತು ತಂದೆಯಿಂದ ತಾವೆಲ್ಲರೂ ಸಹ ಇವತ್ತೇನು ಮಾಡ್ತಿದ್ದೀರಿ, ನಿರಾಕಾರನಾಗಿರುವಂಥ ರಾಮನಿಂದ ರಾಜ್ಯ ಭಾಗ್ಯವನ್ನು ಪಡ್ಕೊಳ್ತೀರಿ. ಮತ್ತು ನಂತರ ಏನಾಗ್ತೀರಿ, ರಾವಣನಿಂದ ರಾಜ್ಯನೆಲ್ಲ ಏನು ಮಾಡಿಬಿಡ್ತೀರಿ, ಕಳ್ಕೊಂಡ್ಬಿಡ್ತೀರಿ. ಪಡ್ಕೊಳ್ಳೋದು ಮತ್ತೆ ಕಳ್ಕೊಳ್ಳೋದು, ಇದು ಸಹ ಆಟ ಅಂತಾರೆ ಬಾಬಾ. ಅಚ್ಚ ಮೀಟೆ ಮೀಟೆ ಲಕ್ಕಿ ಸಿತಾರೋಂ ಪ್ರತಿ मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सर, आत्मा को सतो प्रधान बनाने के लिए एक सर्वशक्तिमान बाप से ताकत लेनी है. देही अभिमानी बनने का पुरुषार्थ करो. हम आत्मा बाई बाई है, यह ಪ್ರಾಕ್ಟೀಸ್ ನಿರಂತರ ಕರ್ತೆ ರಹೋ. ಧಾರಣೆ ಮಾಡ್ಕೊಳ್ಳಿಕ್ಕಾಗಿ ಫಸ್ಟ್ ಪಾಯಿಂಟ್ನಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ, ಆತ್ಮವನ್ನು ಸತೋಪ್ರಧಾನ ಮಾಡಿಕೊಳ್ಳಿಕ್ಕೆ ಒಬ್ಬ ಸರ್ವಶಕ್ತಿವಂತ ತಂದೆಯಿಂದ ಶಕ್ತಿಯನ್ನು ತೆಗೆದುಕೊಳ್ಬೇಕು. ಆತ್ಮವನ್ನು ಸತೋಪ್ರಧಾನ ಮಾಡಿಕೊಳ್ಳಿಕ್ಕಾಗಿ ಒಬ್ಬ ಸರ್ವಶಕ್ತಿವಂತ ತಂದೆಯಿಂದ ಶಕ್ತಿನ ತೆಗೆದುಕೊಳ್ಬೇಕು.
ದೇಹಿ ಅಭಿಮಾನಿಯಾಗುವಂತಹ ಪುರುಷಾರ್ಥವನ್ನು ಮಾಡಿ. ನಾವು ಆತ್ಮ ಸಹೋದರರಾಗಿದ್ದೀವಿ. ಈ ಒಂದು ಅಭ್ಯಾಸವನ್ನು ನಿರಂತರವಾಗಿ ಮಾಡ್ತಾ ಹೋಗ್ರಿ ಅಂತಾರೆ ಬಾಬಾ. 2ನೇ ಪಾಯಿಂಟ್, बाप और लक्ष्मी नारायण के चित्रों पर हर एक को विस्तार से समझाओ, बाकी बातों में टाइम ವೇಸ್ಟ್ ಮತ್ ಕರೋ. ಬಾಬಾ 2ನೇ ಪಾಯಿಂಟ್ನಲ್ಲಿ ತಿಳಿಸ್ತಿದ್ದಾರೆ, ತಂದೆ ಮತ್ತು ಗುರಿ. ತಂದೆ ಮತ್ತು ಗುರಿ ಅಂದ್ರೇನು? ಲಕ್ಷ್ಮೀನಾರಾಯಣರಾಗೋದು. ಆಗ ಈ ತಂದೆಯನ್ನು ನೆನ್ಪು ಮಾಡೋದು ಮತ್ತು ತಂದೆ ಕೊಟ್ಟಂಥ ಗುರಿ ಅಂದರೆ ಲಕ್ಷ್ಮೀನಾರಾಯಣರಾಗೋದು. ಈ ಚಿತ್ರಗಳ ಬಗ್ಗೆ ನೀವೇನು ಮಾಡಬೇಕು? ಪ್ರತಿಯೊಬ್ಬರಿಗೂ ವಿಸ್ತಾರವಾಗಿ ತಿಳಿಸ್ಕೊಡ್ಬೇಕು. ಬಾಕಿ ಮಾತುಗಳಲ್ಲಿ ಸಮಯವನ್ನು ವೇಸ್ಟ್ ಮಾಡಬಾರ್ದು ಅಂತಾರೆ. ಅನ್ಯ ಮಾತುಗಳಲ್ಲಿ ತಮ್ಮ ಸಮಯವನ್ನು ವೇಸ್ಟ್ ಮಾಡಬಾರ್ದು. वरदान, धरनी नब्ज और समय को देखकर सत्य ज्ञान को प्रत्यक्ष करने वाले ನಾಲೆಜ್ಫುಲ್ ಭವ. ಇವತ್ತಿನ ವರದಾನದಲ್ಲಿ ಬಾಬಾ ತಿಳಿಸಿದರೆ ಜ್ಞಾನಪೂರ್ಣರಾಗ್ರಿ ಅಂತಾರೆ ಬಾಬಾ. ಯಾವಾಗ ಹೇಗೆ ಜ್ಞಾನಪೂರ್ಣರಾಗೋದು? ಧರಣಿ, ನಾಡಿ ಮತ್ತು ಸಮಯವನ್ನು ನೋಡಿ ಸತ್ಯ ಜ್ಞಾನವನ್ನು ಪ್ರತ್ಯಕ್ಷ ಮಾಡುವಂತಹ ಜ್ಞಾನಪೂರ್ಣರಾಗ್ರಿ ಅಂತಾರೆ ಬಾಬಾ. ಧರಣಿ, ನಾಡಿ ಮತ್ತು ಸಮಯವನ್ನು ನೋಡಿ ಸತ್ಯ ಜ್ಞಾನವನ್ನು ಪ್ರತ್ಯಕ್ಷ ಮಾಡುವಂತಹ ನಾಲೆಜ್ಫುಲ್ ಆಗಿ, ಜ್ಞಾನಪೂರ್ಣರಾಗಿ. ಬಾಪು का यह नई ज्ञान सत्य ज्ञान है. इस नई ज्ञान से ही नई दुनिया स्थापन होती है. यह अथॉरिटी और नशा स्वरूप में इमर्ज हो, लेकिन इसका अर्थ यह नहीं कि आते ही किसको नई ज्ञान की नई बातें सुनकर मूंझ दो. ತಂದೆದಿದು ಹೊಸ ಜ್ಞಾನ ಅಂದರೆ ಸತ್ಯವಾದಂಥ ಜ್ಞಾನ. ಈ ಹೊಸ ಜ್ಞಾನದಿಂದ ಹೊಸ ಜಗತ್ತಿನ ಸ್ಥಾಪನೆ ಆಗುತ್ತೆ. ಅಥಾರಿಟಿ ಮತ್ತು ನಶೆಯ ಸ್ವರೂಪದಲ್ಲಿ ಹಿಮರ್ಜ್ ಆಗಬೇಕು, ಅದು ನೆನಪಾಗಬೇಕು. ಆದರೆ ಈ ರೀತಿ ಅರ್ಥ ಅಲ್ಲ. ಯಾರೇ ಬಂದರೂ ಈ ಹೊಸ ಜ್ಞಾನ, ಹೊಸ ಮಾತನ್ನು ಕೇಳಿ ಅವ್ರಿಗೇನಾಗಬಾರ್ದು? ಅವ್ರ ಗೊಂದಲಕ್ಕೆ ಒಳಗಾಗಬಾರ್ದು, ಗೊಂದಲಕ್ಕೆ ಅವರನ್ನು ತರಬಾರ್ದು ಅಂತಾರೆ ಬಾಬಾ. ಧರಣಿ, ನಬ್ಜ್ ಅವ್ರ ಸಮಯ ಸಬ್ ದೇಖ್ ಕರ್ಕೆ ಜ್ಞಾನ ದೇನ ಯಹ ನಾಲೆಜ್ಫುಲ್ ಕಿ ನಿಶಾನಿ ಹೈ. ಬಾಬಾ ತಿಳಿಸಿದರೆ ಧರಣಿ, ನಾಡಿ ಮತ್ತು ಸಮಯವನ್ನು ನೋಡಿ ಎಲ್ಲರಿಗೂ ಏನು ಮಾಡಬೇಕು? ಜ್ಞಾನವನ್ನು ಕೊಡಬೇಕು. ಅವ್ರನ್ನ ಧರಣಿಯನ್ನು ನೋಡಬೇಕು, ಯಾವ ಸ್ಥಿತಿಯಲ್ಲಿದ್ದಾರೆ, ಯಾವ ಜಾಗದಲ್ಲಿದ್ದಾರೆ, ಅವರ ವಿಚಾರ ಏನಿದೆ, ಮತ್ತು ಸಮಯವನ್ನು ಅವರು ಯಾವ ರೀತಿ ಕೇಳ್ತಾರೆ, ಸಮಯವನ್ನು ನೋಡಿ ಯಾರು ಜ್ಞಾನವನ್ನು ಕೊಡ್ತಾರೋ ಅಂಥವ್ರಿಗೆ ಏನಂತ ಹೇಳಾಗುತ್ತೆ? ಅದು ಜ್ಞಾನಪೂರ್ಣದ ಗುರುತಾಗಿದೆ. आत्मा की इच्छा देखो, नब्ज़े देखो, धरनी बनाओ, लेकिन अंदर सत्यता के, निर्भयता की शक्ति ज़रूर हो, तब सत्य ज्ञान को प्रत्यक्ष कर सकेंगे. ಬಾಬಾ ತಿಳಿಸಿದ್ದಾರೆ, ಆತ್ಮಗಳ ಇಚ್ಛೆ ನೋಡ್ರಿ, ಅವ್ರು ಏನು ಇಚ್ಛೆ ಇಟ್ಕೊಂಬಂದಿದ್ದಾರೆ. ನಾಡಿಯನ್ನು ನೋಡಿ ಅವ್ರು ಕೇಳಲಿಕ್ಕೆ ಇಂಟ್ರೆಸ್ಟಿಂಗ್ ಇದೆನಾ ಅಂತ. ಅವಾಗ ಧರಣಿಯನ್ನು ಮಾಡಿರಿ. ಅವಾಗ ಏನು ಮಾಡಿರಿ? ಒಳಗಡೆ ಸತ್ಯತೆಯ, ನಿರ್ಭಯತೆಯ ಶಕ್ತಿ ಅವಶ್ಯವಾಗಿ ಅಲ್ಲಿರುತ್ತೆ. ಆವಾಗ ಸತ್ಯ ಜ್ಞಾನ ಪ್ರತ್ಯಕ್ಷ ಮಾಡಲಿಕ್ಕೆ ಸಾಧ್ಯ. ಅವ್ರು ಬಂದಿದ್ದಾರೆ, ನಾವು ಹೇಳಬೇಕಲ್ಲ ಅಂತ ಹೇಳಿ ಆ ಥರ ಹೇಳೋದಲ್ಲ. ಅಲ್ಲಿ ಏನು ಮಾಡಬೇಕು? ಆತ್ಮಗಳ ಇಚ್ಛೆಗಳನ್ನು ನೋಡಬೇಕು, ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂತ ನೋಡಬೇಕು. ಆವಾಗ ಸಮಯವನ್ನು ತೆಗೆದುಕೊಂಡು ಅವರಿಗೆ ಸತ್ಯತೆ, ನಿರ್ಭಯತೆಯ ಶಕ್ತಿ ಅವಶ್ಯವಾಗಿ ಸತ್ಯ ಜ್ಞಾನವನ್ನು ಪ್ರತ್ಯಕ್ಷ ಮಾಡ್ತದೆ ಅಂತಾರೆ ಬಾಬಾ. ಸ್ಲೋಗನ್, ಮೇರಾ ಕಹನಾ ಮಾನಾ, ಚೋಟೆ ಬಾತೋं को बड़े बनाना, तेरा कहना माना, पहाड़ जैसे बातों को रूहे ಬಂದೇನಾ. ಸ್ಲೋಗನ್ನಲ್ಲಿ ಬಾಬಾ ಇವತ್ತು ತಿಳಿಸ್ತಿದ್ದಾರೆ, ನನ್ನದು ಅಂತ ಹೇಳೋದು, ನಾನು ನನ್ನದು ಅಂತ ಹೇಳೋದು ಸಣ್ಣ ಮಾತನ್ನು ಸಹ ಅದೇನು ಮಾಡುತ್ತೆ? ದೊಡ್ಡದನ್ನಾಗಿ ಮಾಡುತ್ತೆ. ಎಲ್ಲ ನಿನ್ನದು ಭಗವಂತ, ಎಲ್ಲ ನಿನ್ನದು, ನನ್ನದೇನೂ ಇಲ್ಲ ಅಂತಂದರೆ ಪಹಾಡ್, ಬೆಟ್ಟದಂತಹ ಮಾತು ಸಹ ಏನಾಗ್ಬಿಡುತ್ತೆ? ಹತ್ತಿಯ ಸಮಾನ ಆಗ್ಬಿಡುತ್ತೆ. ನನ್ನದು ಅಂತ ಹೇಳೋದ್ರಿಂದ ಸಣ್ಣ ಮಾತು ದೊಡ್ಡದಾಗುತ್ತೆ. ಎಲ್ಲ ನಿನ್ನದು ಅಂತ ಹೇಳೋದ್ರಿಂದ ಬೆಟ್ಟದ ಸಮಾನ, ಪರ್ವತದ ಸಮಾನ ಇರುವಂಥ ಮಾತು ಸಹ ಹತ್ತಿಯ ಸಮಾನ ಹಗುರ ಆಗಿಬಿಡುತ್ತೆ ಅಂತಾರೆ. ಅವ್ಯಕ್ತ ಸೈಲೆನ್ಸ್ ದ್ವಾರ ಡಬಲ್ ಲೈಟ್ ಪರಿಸ್ಥಿತ ಸ್ಥಿತಿ ಕಾ ಅನುಭವ ಕರೋ. ಅವ್ಯಕ್ತ ಶಾಂತಿಯ ಮೂಲಕ ಡಬಲ್ ಲೈಟ್ ಪರಿಸ್ಥಿತ ಸ್ಥಿತಿಯನ್ನು ಅನುಭವ ಮಾಡಲಿಕ್ಕೆ ಬಾಬಾ ತಿಳಿಸ್ತಿದ್ದಾರೆ. ಜಿಮ್ಮೆವಾರಿ ಕೋ ನಿಭಾನ ಯಹ ಭಿ ಅವಶ್ಯಕ ಹೈ, ಲೇಕಿನ್ ಜಿತನೆ ಬಡೆ ಜಿಮ್ಮೆವಾರಿ ಉತನಾ ಹಿ ಡಬಲ್ ಲೈಟ್. ಜವಾಬ್ದಾರಿಯನ್ನು ನಿಭಾಯಿಸೋದು ಬಹಳ ಅವಶ್ಯಕತೆ ಇದೆ. ಆದರೆ ಎಷ್ಟೆಚ್ಚು ಜವಾಬ್ದಾರಿನೋ ಅಷ್ಟೇ ನಾವೇನಾಗಿರಬೇಕು?
ಡಬಲ್ ಲೈಟ್ ಆಗಿರಬೇಕು. ನಾನೊಂದು ಶಕ್ತಿ, ನನ್ನ ತಂದೆ ಸರ್ವಶಕ್ತಿವಂತ, ನಾನೊಂದು ಆತ್ಮ, ನಾವೆಲ್ಲ ಆತ್ಮಗಳ ತಂದೆ ಪರಮಾತ್ಮ, ನಾನು ಬಾಬಾ, ಬಾಬಾ ನಾನು. ಯಾವಾಗ ಈ ರೀತಿ ಡಬಲ್ ಲೈಟ್ ಆಗಿರ್ತೀವಿ ಆಗ ಸಂಪೂರ್ಣ ಎಷ್ಟೇ ದೊಡ್ಡ ಜವಾಬ್ದಾರಿ ಇದ್ರೂ ನಾವು ಏನಾಗಿರ್ತೀವಿ, ಹಗುರ ನಿಶ್ಚಿಂತವಾಗಿರ್ತೀವಿ. ಜವಾಬ್ದಾರಿ ನಿಭಾಯ್ತೆ ಹುವೆ ಜವಾಬ್ದಾರಿ ಕೋ ಬೋझ ಸೆ ನ್ಯಾರೆ ರಹೋ, ಇಸ್ಕೋ ಕಹತೆ ಹೇ ಬಾಪು ಕಾ ಪ್ಯಾರ್. ಜವಾಬ್ದಾರಿಯನ್ನು ನಿಭಾಯಿಸ್ತಾ ಜವಾಬ್ದಾರಿ ಹೊರೆಯಿಂದ ನಾವೇನಾಗಿರಬೇಕು, ಹಗುರಾಗಿರಬೇಕು. ಜವಾಬ್ದಾರಿಗಳನ್ನು ನಿಭಾಯಿಸಬೇಕು, ಆದರೆ ಇದು ಯಾವುದೂ ನನ್ನದಲ್ಲ, ಎಲ್ಲ ಭಗವಂತಂದು, ಎಲ್ಲ ಭಗವಂತ ಮಾಡಿಸ್ತಾ ಇದ್ದಾರೆ. ಈ ರೀತಿ ಜವಾಬ್ದಾರಿಯನ್ನು ನಿಭಾಯಿಸ್ತಾನೂ ಯಾರು ಸಂಪೂರ್ಣ ಹಗುರ ಆಗಿರ್ತಾರೋ ಅವರೇ ನ್ಯಾರಾಗಿರ್ತಾರೆ. ಅದಕ್ಕೆ ಹೇಳಲಾಗತ್ತೆ ಅಂಥವ್ರಿಗೆ ಪರಮಾತ್ಮನಿಗೆ ಪ್ರಿಯರು ಅಂತ. घबराओ नहीं, क्या करो बहुत जवाबदारी है, यह करो ವ नहीं यह तो बड़ा मुश्किल है. ಬಾಬಾ ತಿಳಿಸಿದರೆ ಭಯ ಪಡಬಾರ್ದು. ಬಾಬಾ ಹೇಳ್ತಾರೆ, ಏನು ಮಾಡೋದು, ಬಹಳ ಜವಾಬ್ದಾರಿ ಇದೆ, ಮಾಡ್ತೀನೋ ಅಥವಾ ಇಲ್ವೋ, ಇದು ಬಹಳ ಏನಾಗಿದೆ, ಕಷ್ಟ ಆಗಿದೆ. ಯಹ महसूस ಅರ್ಥಾತ್ ಬೋझ है, डबल लाइट अर्थात इससे न्यार है. कोई भी जिम्मेवारी के कर्म के हलचल का बोझ ना हो. ಬಾಬಾ ಹೇಳ್ತಾರೆ, ಅಲ್ಲಿ ಅನುಭವನೋ ಅಥವಾ ಹೊರೆನೋ ಏನಾಗ್ತಾ ಇದೆ. ಡಬಲ್ ಲೈಟ್ ಅಂದರೆ ಅರ್ಥ ಏನೋ, ಎಲ್ಲದರಿಂದ ಮಾಡಿದ್ರು ನಾನು ಮಾಡಿಲ್ಲ ಅನ್ನೋದ್ರಿಂದ ನ್ಯಾರ. ಯಾವುದೇ ಜವಾಬ್ದಾರಿಯಿಂದ ಕರ್ಮವನ್ನು ಮಾಡಿದ್ರು ಅಲ್ಲೇನಾಗಲ್ಲ, ನಮಗೆ ಹಲ್ಚಲ್ನಲ್ಲಿ ಹೊರೆಯ ಅನುಭವ ನಮಗೆ ಆಗೋದಿಲ್ಲ. ಯಾವಾಗ ನನ್ನ ಜೊತೆಗೆ ಸರ್ವಶಕ್ತಿವಂತ ತಂದೆ ಇದ್ದಾರೆ, ನಾನು ಡಬಲ್ ಲೈಟ್ ಆಗಿದ್ದೀನಿ, ಡಬಲ್ ಪರಿಸ್ಥಿತಿ ಆಗಿದ್ದೀನಿ, ಈ ರೀತಿ ಅನುಭವವನ್ನು ಮಾಡ್ತಿದ್ರೆ ಅವಾಗ ಏನಾಗೋದಿಲ್ಲ, ಹೊರೆಯ ಅನುಭವ ಆಗೋದಿಲ್ಲ ಅಂತಾರೆ ಬಾಬಾ. ಓಂ ಶಾಂತಿ. परमेश्वरने सर्वेश्वरने महेश्वरने
रक्षकने पतित पावनने पापनाशने पतित पावनने पापनाशने ನೆನೆಯುವೆವು ನಿನ್ನನು ಬಿಡದೆ ನೆನೆಯುವೆವು ನಿನ್ನನು ಬಿಡದೆ ಪರಮೇಶ್ವರನೇ ಸರ್ವೇಶ್ವರನೇ ಮಹೇಶ್ವರನೇ ವಿಶ್ವೇಶ್ವರನೇ ಪರಮೇಶ್ವರನೇ ಸರ್ವೇಶ್ವರನೇ ಮಹೇಶ್ವರನೇ ವಿಶ್ವೇಶ್ವರನೇ ರಾಮೇಶ್ವರನೇ ಗೋಪೇಶ್ವರನೇ ನೆನೆಯುವೆವು ನಿನ್ನನು ಬಿಡದೆ ರಾಮೇಶ್ವರನೇ ಗೋಪೇಶ್ವರನೇ ನೆನೆಯುವೆವು ನಿನ್ನನು ಬಿಡದೆ ನೆನೆಯುವೆವು ನಿನ್ನನು ಬಿಡದೆ ನೆನೆಯುವೆವು ನಿನ್ನನು ಬಿಡದೆ. ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನೀನು ನನ್ನ ಬಾಬಾ ಜ್ಞಾನದ ಸಾಗರ ನನ್ನ ಬಾಬಾ ಪ್ರೇಮದ ಸಾಗರ ನನ್ನ ಬಾಬಾ ಜ್ಞಾನದ ಸಾಗರ ನನ್ನ ಬಾಬಾ ಪ್ರೇಮದ ಸಾಗರ ನನ್ನ ಬಾಬಾ ಪ್ರೇಮದ ಸಾಗರ ನನ್ನ ಬಾಬಾ ಕರುಣೆಯ ಸಾಗರ ನನ್ನ ಬಾಬಾ ಪ್ರೇಮದ ಸಾಗರ ನನ್ನ ಬಾಬಾ ಕರುಣೆ